ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮಾಸ್ಟರ್ ಮೆಕ್ಯಾನಿಕ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅಭಿಷೇಕ್. ಇವತ್ತಿನ ವಿಡಿಯೋದಲ್ಲಿ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಬಗ್ಗೆ ತಿಳಿಸ್ಕೊಡುವಂತ ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಓಕೆನಾ? ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ಏನು, ಈ ವಿಡಿಯೋ ಮುಗಿದ್ರೊಳಗೆ ನಿಮ್ಗೆ ಏನೆಲ್ಲ ತಿಳ್ಕೊಂತೀರಾ ನೀವು ಅಂತಂದ್ರೆ, ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ಏನು, ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಕಾಂಪೋನೆಂಟ್ಸ್ ಬರುತ್ತೆ, ಮತ್ತೆ ಆ ಕೂಲಿಂಗ್ ಸಿಸ್ಟಮ್ ಕಾಂಪೋನೆಂಟ್ಸ್ ಫಂಕ್ಷನ್ಗಳು ಏನು, ಮತ್ತೆ ಇಂಜಿನ್ ಕೂಲಿಂಗ್ ಸಿಸ್ಟಮ್ ನ ವೆಹಿಕಲ್ ಅಲ್ಲಿ ಏನಕ್ಕೆ ಬಳಸಿದ್ದಾರೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋ ಮುಗಿಯೋದ್ರೊಳಗೆ ತಿಳ್ಕೊಂತೀರಾ ಫ್ರೆಂಡ್ಸ್. ಓಕೆನಾ? ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನೆಲ್ ಮೊದಲನೇ ಸತಿ ಭೇಟಿ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಮ್ಮನ್ನ ಬೆಂಬಲಿಸಿ ಫ್ರೆಂಡ್ಸ್. ಓಕೆನಾ? ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇಂಜಿನ್ ಕೂಲಿಂಗ್ ಸಿಸ್ಟಮ್. ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ಏನು, ಫಸ್ಟ್ ಅದನ್ನ ತಿಳ್ಕೋಬೇಕು ಫ್ರೆಂಡ್ಸ್. ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ಏನು? ಇಂಜಿನ್ ನ ಕೂಲ್ ಮಾಡುವಂತ ಒಂದು ಸಿಸ್ಟಮ್ ನ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂತ ಕರೀತಾರೆ ಫ್ರೆಂಡ್ಸ್. ಏನಂತ ಕರೀತಾರೆ? ಇಂಜಿನ್ ನ ಕೂಲ್ ಮಾಡುವಂತ ಒಂದು ಸಿಸ್ಟಮ್ ನ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಇಂಜಿನ್ ಕೂಲಿಂಗ್ ಸಿಸ್ಟಮ್ ನ ಇಂಜಿನ್ ಅಲ್ಲಿ ಏನಕ್ಕೆ ಬಳಸಿದ್ದಾರೆ? ಈ ಒಂದು ಕೂಲಿಂಗ್ ಸಿಸ್ಟಮ್ ನ ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ದೆ ಅಲ್ವಾ ನಿಮ್ಗೆ. ಕೂಲಿಂಗ್ ಸಿಸ್ಟಮ್ ನ ಇಂಜಿನ್ ಅಲ್ಲಿ ಏನಕ್ಕೆ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಮೊದಲನೇದಾಗಿ ಏನ್ ತಿಳ್ಕೊಂಡ್ವಿ ನಾವು, ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಂದ್ರೆ ಏನಾದ್ರು ತಿಳ್ಕೊಂಡ್ವಿ. ಇವಾಗ ಏನ್ ತಿಳ್ಕೊಳ್ಳೋಣ, ಆ ಒಂದು ಕೂಲಿಂಗ್ ಸಿಸ್ಟಮ್ ನ ಇಂಜಿನ್ ಅಲ್ಲಿ ಏನಕ್ಕೆ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಏನಕ್ಕೆ ಬಳಸಿದ್ದಾರೆ ಅಂತ ಅಂದ್ರೆ, ನಿಮ್ಗೆಲ್ಲ ಗೊತ್ತು, ಇಂಜಿನ್ ಅಲ್ಲಿ ಕಂಬರ್ಷನ್ ಆದಾಗ ಏನಾಗುತ್ತೆ, ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ? ಹೀಟ್ ಪ್ರೊಡ್ಯೂಸ್ ಆಗುತ್ತಾ ಇಲ್ವಾ? ಆಗುತ್ತಲ್ವಾ? ಅದರನೇ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಹೀಟ್ ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ನಮ್ಗೆ ಇಂಜಿನ್ ಹೀಟ್ ಆಗ್ತಾ ಹೋಗುತ್ತೆ, ಇಂಜಿನ್ ಕಾಂಪೋನೆಂಟ್ಸ್ ಎಲ್ಲ ಹೀಟ್ ಆಗ್ತಾ ಹೋಗುತ್ತೆ. ಯಾವಾಗ ಟೆಂಪರೇಚರ್ ಹೈ ಆಗೋಯ್ತು, ಹೈ ಟೆಂಪರೇಚರ್ ಅಂದ್ರೆ 100 ಡಿಗ್ರಿ ಟಚ್ ಆಯ್ತು, 100-115 ಆಯ್ತು, ಆ ಟೈಮ್ ಏನಾಗುತ್ತೆ, ಎಲ್ಲ ಕಾಂಪೋನೆಂಟ್ಸ್ ಗಳು ಮೆಲ್ಟ್ ಆಗ್ಬಿಡುತ್ತೆ. ಆಗುತ್ತೆ ಇಲ್ವಾ? ತುಂಬಾ ಹೀಟ್ ಆದ್ರೆ ಮೆಲ್ಟ್ ಆಗುತ್ತಾ ಇಲ್ವಾ? ಮೆಲ್ಟ್ ಆಗೇ ಆಗುತ್ತೆ. ಮೆಲ್ಟ್ ಆಗ್ಬಾರ್ದು ಅನ್ನೋದಕ್ಕೆ ನಮ್ಗೆ ಈ ಒಂದು ಕೂಲಿಂಗ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ಆ ಒಂದು ಹೀಟ್ ನ ಅಬ್ಸರ್ವ್ ಮಾಡಿ ಇಂಜಿನ್ ನ ಹೈ ಟೆಂಪರೇಚರ್ ಇರುವಂತ ಇಂಜಿನ್ ನಮ್ಗೆ ವರ್ಕಿಂಗ್ ಟೆಂಪರೇಚರ್ ಗೆ ತಗೋಬರ್ಬೇಕು, ಅಥವಾ ಹೈ ಟೆಂಪರೇಚರ್ ಹೋಗಕ್ಕೆ ಬಿಡಬಾರ್ದು ನಾವು. ಓಕೆನಾ? ಆ ಒಂದು ಕಾರಣಕ್ಕೆ ಇಂಜಿನ್ ನ ವರ್ಕಿಂಗ್ ಟೆಂಪರೇಚರ್ ಅಲ್ಲಿ ಇಡೋದಕ್ಕೆ ಅಥವಾ ಆಪ್ಟಿಮಲ್ ಟೆಂಪರೇಚರ್ ಅಲ್ಲಿ ಇಡೋದಕ್ಕೆ ನಮಗೆ ಕೂಲಿಂಗ್ ಸಿಸ್ಟಮ್ ನ ಅವಶ್ಯಕತೆ ಇದೆ. ಇಂಜಿನ್ ನ ಕೂಲ್ ಮಾಡುವಂತ ಅವಶ್ಯಕತೆ ಇದೆ. ಕೂಲ್ ಅಂತ ಅಂದ್ರೆ 0 ಡಿಗ್ರಿ ಮಾಡೋದಿಲ್ಲ ಫ್ರೆಂಡ್ಸ್. ಕೂಲ್ ಅಂತ ಅಂದ್ರೆ ಆಪರೇಟಿಂಗ್ ಟೆಂಪರೇಚರ್ ಗೆ ಮಾಡುತ್ತೆ, ಅಥವಾ ವರ್ಕಿಂಗ್ ಟೆಂಪರೇಚರ್, ಆಪರೇಟಿಂಗ್ ಟೆಂಪರೇಚರ್ ಏನಾದ್ರು ಹೇಳಿ, ಆಪ್ಟಿಮಲ್ ಟೆಂಪರೇಚರ್, ಇಂಜಿನ್ ಆಪರೇಟಿಂಗ್ ಟೆಂಪರೇಚರ್ ಗೆ ಮೇಂಟೈನ್ ಮಾಡೋದಕ್ಕೆ ಈ ಒಂದು ಕೂಲಿಂಗ್ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ನೆಕ್ಸ್ಟ್ ಇವಾಗ ನೋಡೋಣ, ಇಂಜಿನ್ ಕೂಲಿಂಗ್ ಸಿಸ್ಟಮ್ ಅಲ್ಲಿ ಏನೆಲ್ಲ ಕಾಂಪೋನೆಂಟ್ಸ್ ಗಳು ಬರುತ್ತೆ. ಓಕೆನಾ? ಫಸ್ಟ್ ಕಾಂಪೋನೆಂಟ್ಸ್ ನೋಡೋಣ, ಆನಂತರ ನಾವು ಅದು ಹೇಗೆ ವರ್ಕ್ ಆಗುತ್ತೆ ಅಂತ ಫಂಕ್ಷನ್ಗಳನ್ನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನೀವೊಂದು ಬುಕ್ ಇತ್ತಂದ್ರೆ ಬುಕ್ ಪೆನ್ ಇಟ್ಕೊಳ್ಳಿ, ನಾನು ಹೇಳೋ ಅಂತದೆಲ್ಲ ಮೇನ್ ಪಾರ್ಟ್ಸ್ ನ ಬರ್ಕೊಳ್ಳಿ ಫ್ರೆಂಡ್ಸ್, ಯಾಕಂದ್ರೆ ನಿಮ್ಗೆ ಗ್ಯಾಪ್ ನಿಟ್ಕೊಳ್ಳೋದು ಈಸಿ ಆಗುತ್ತೆ. ಓಕೆನಾ? ಫಸ್ಟ್ ಕಾಂಪೋನೆಂಟ್ಸ್ ಏನೇನು ಬರುತ್ತೆ ಅಂತ ನೋಡೋಣ. ಮೊದಲು ರೇಡಿಯೇಟರ್ ಬರುತ್ತೆ. ರೇಡಿಯೇಟರ್ ಕ್ಯಾಪ್, ರಿಸರ್ವೈರ್, ಮತ್ತೆ ಡಿಗ್ಯಾಸಿಂಗ್ ಟ್ಯಾಂಕ್, ಔಟ್ಲೆಟ್ ಹೋಸ್, ಇನ್ಲೆಟ್ ಹೋಸ್, ಥರ್ಮೋಸ್ಟಾಟ್, ECD ಸೆನ್ಸರ್, ವಾಟರ್ ಪಂಪು, ಬ್ಲೋವರ್, ಕೂಲಿಂಗ್ ಫ್ಯಾನ್, ಹೀಟರ್ ಕೋರ್. ಓಕೆನಾ ಫ್ರೆಂಡ್ಸ್? ಇಷ್ಟು ಕಾಂಪೋನೆಂಟ್ಸ್ ಗಳು ಬರುತ್ತೆ. ಓಕೆನಾ? ನೀವು ಯಾರೇ ಕೇಳಿದ್ರು ನೀವು ಹೇಳ್ಬೇಕು ಏನೇನು ಕಾಂಪೋನೆಂಟ್ಸ್ ಬರುತ್ತೆ ಅಂದ್ರೆ ನೀವು ಚಕ 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 ಅಂತ ಹೇಳ್ಬೇಕು. ಓಕೆನಾ? ನೆಕ್ಸ್ಟ್ ಈ ಕಾಂಪೋನೆಂಟ್ಸ್ ಗಳು ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಓಕೆನಾ? ಮೊದಲನೇದಾಗಿ ರೇಡಿಯೇಟರ್ ಕ್ಯಾಪ್. ನಾನು ಆಲ್ರೆಡಿ ರೇಡಿಯೇಟರ್ ಕ್ಯಾಪ್ ತಗೊಂಡ್ಬಂದು ನಿಮ್ಗೆ ತೋರಿಸ್ಬೇಕು ಅಂತ ನಾನು. ನೋಡಿ ಫ್ರೆಂಡ್ಸ್, ಇದು ರೇಡಿಯೇಟರ್ ಕ್ಯಾಪ್. ಇದು ಏನಿದು? ರೇಡಿಯೇಟರ್ ಕ್ಯಾಪ್. ಮೊದಲನೇದಾಗಿ ಈ ರೇಡಿಯೇಟರ್ ಕ್ಯಾಪ್ ಬಗ್ಗೆ ನೀವು ಏನ್ ತಿಳ್ಕೋಬೇಕು ಅಂತ ಅಂದ್ರೆ, ಈ ರೇಡಿಯೇಟರ್ ಕ್ಯಾಪ್ ನ ನೀವು ಇಂಜಿನ್ ಟೆಂಪರೇಚರ್ ಜಾಸ್ತಿ ಇದ್ದಾಗ ರಿಮೂವ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ರಿಮೂವ್ ಮಾಡಿದ್ರೆ ಏನಾಗುತ್ತೆ, ರೇಡಿಯೇಟರ್ ಹೊಡೆಯಂತರ ಹೈ ಟೆಂಪರೇಚರ್ ಕೂಲೆಂಟ್, ನಿಮ್ಗೆ ಬಾಯ್ಲಿಂಗ್ ಟೆಂಪರೇಚರ್ ಕೂಲೆಂಟ್, ಬಾಯ್ಲ್ ಆಗ್ತಿರೋಂಥ ಕೂಲೆಂಟ್ ನಿಮ್ಗೆ ಫೇಸ್ಗೆ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಆ ಕಾರಣಕ್ಕೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಅಂದ್ರೆ ಹೈ ಟೆಂಪರೇಚರ್ ಹೋಗಿದ್ದಾಗ ಅಥವಾ ವರ್ಕಿಂಗ್ ಟೆಂಪರೇಚರ್ ಇದ್ದಾಗ ತೆಗಿಬೇಡಿ. ಗಾಡಿನ ಆಫ್ ಮಾಡಿ ಫುಲ್ಲು ಕೂಲ್ ಆದ್ಮೇಲೆ, ತಣ್ಣಗಾದ್ಮೇಲೆ ಈ ರೇಡಿಯೇಟರ್ ಕ್ಯಾಪ್ ನ ರಿಮೂವ್ ಮಾಡಿ, ಓಪನ್ ಮಾಡಿ. ಓಕೆನಾ? ಈ ರೇಡಿಯೇಟರ್ ಕ್ಯಾಪ್ ಬಗ್ಗೆ ಮೊದಲನೇ ಸ್ಟೆಪ್ ಗೊತ್ತಾಯ್ತು ನಿಮ್ಗೆ. ಇದನ್ನ ಬಿಸಿದಾಗ ಓಪನ್ ಮಾಡಬಾರ್ದು. ಬಿಸಿದಾಗ ಓಪನ್ ಮಾಡಿದ್ರೆ ಏನಾಗುತ್ತೆ, ಮಕ ಸುಟ್ಟೋಗುತ್ತೆ.
ಹಾಗಾದ್ರೆ ಏನ್ ಬೇಕಾದ್ರೂ ಆಗುತ್ತೆ, ಕೈ ಸುಟ್ಟೋಗ್ಬೋದು, ಮಕ ಸುಟ್ಟೋಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು, ಇಂಜುರಿ ಆಗುತ್ತೆ. ಓಕೆನಾ, ಸೀರಿಯಸ್ ಇಂಜುರಿ ಆಗುತ್ತೆ. ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್, ಈ ರೇಡಿಯೇಟರ್ ಕ್ಯಾಪ್ ನಲ್ಲಿ 2 ವಾಲ್ವ್ ಇರುತ್ತೆ ಫ್ರೆಂಡ್ಸ್. ಏನಿರುತ್ತೆ? 2 ವಾಲ್ವ್ ಇರುತ್ತೆ. ಯಾವ ವಾಲ್ವ್ ಇರುತ್ತೆ ಅಂತ ನೋಡೋದಾದ್ರೆ, ಮೊದಲನೇ ವಾಲ್ವ್ ಬಂದು ಹೈ ಪ್ರೆಷರ್ ವಾಲ್ವ್, ಎರಡನೇ ವಾಲ್ವ್ ಬಂದು ವ್ಯಾಕ್ಯೂಮ್ ವಾಲ್ವ್. ಏನೇನಿರುತ್ತೆ ಫ್ರೆಂಡ್ಸ್? ಮೊದಲನೇ ವಾಲ್ವ್ ಬಂದು ಹೈ ಪ್ರೆಷರ್ ವಾಲ್ವ್, ಎರಡನೇ ವಾಲ್ವ್ ಬಂದು ವ್ಯಾಕ್ಯೂಮ್ ವಾಲ್ವ್. ಓಕೆನಾ ಫ್ರೆಂಡ್ಸ್? ಇದು ನೋಡಿ, ಇವಾಗ ಇದೆ ರೇಡಿಯೇಟರ್ ಕ್ಯಾಪ್. ಓಕೆನಾ, ಇದು ಪ್ರೆಸ್ ಆಯ್ತು ನೋಡಿ, ಪ್ರೆಸ್ ಆಗ್ತಿದೆ ಗೊತ್ತಾಯ್ತಾ? ಪ್ರೆಸ್ ಆದ್ರೆ ಹೈ ಪ್ರೆಷರ್ ವಾಲ್ವ್ ಓಪನ್ ಆಯ್ತು. ಓಕೆನಾ, ಮತ್ತೆ ಕೆಳಗಡೆ ಬಿಟ್ಟಾಗ ವ್ಯಾಕ್ಯೂಮ್ ವಾಲ್ವ್ ಓಪನ್ ಆಯ್ತು. ಫಸ್ಟ್ ಹೈ ಪ್ರೆಷರ್ ವಾಲ್ವ್ ಓಪನ್ ಆಯ್ತು, ನೆಕ್ಸ್ಟ್ ವ್ಯಾಕ್ಯೂಮ್ ವಾಲ್ವ್ ಓಪನ್ ಆಯ್ತು. ಓಕೆನಾ, ಇಷ್ಟು ತಿಳ್ಕೊಬೇಕು ನೀವು. ನೆಕ್ಸ್ಟ್, ಇದು ಹೇಗೆ ಕೆಲಸ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲನೇದಾಗಿ ಹೈ ಪ್ರೆಷರ್ ವಾಲ್ವ್ ಕೆಲಸ ಏನು? ಇವಾಗ ಯಾರೋ ಬಂದು ನಿಮ್ಮ ಹತ್ರ ಕೇಳಿದ್ರು, ರೇಡಿಯೇಟರ್ ಕ್ಯಾಪ್ ಅಲ್ಲಿ ಹೈ ಪ್ರೆಷರ್ ವಾಲ್ವ್ ಕೆಲಸ ಏನು ಅಂತ ಕೇಳಿದ್ರೆ ನೀವೇನಂತ ಹೇಳ್ತೀರಾ? ಬನ್ನಿ ಫ್ರೆಂಡ್ಸ್ ಹೇಳ್ಕೊಡ್ತೀನಿ. ಏನಂದ್ರೆ ಈ ಕೆಲಸ ಏನು ಹೈ ಪ್ರೆಷರ್ ವಾಲ್ವ್ ಅಂತಂದ್ರೆ, ರೇಡಿಯೇಟರ್ ಒಳಗಡೆ ಇರುವಂತಹ ಕೂಲೆಂಟ್ ಬಾಯ್ಲಿಂಗ್ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡೋದು ಇದ್ರ ಕೆಲಸ. ಏನ್ ಕೆಲಸ ಇದ್ರದ್ದು? ಕೂಲೆಂಟ್ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡೋದು, ಅಂದ್ರೆ ಬಾಯ್ಲಿಂಗ್ ಟೆಂಪರೇಚರ್ ನ ಇನ್ಕ್ರೀಸ್ ಮಾಡುತ್ತೆ. ಬಾಯ್ಲ್ ಆಗುವಂತ ಒಂದು ಟೆಂಪರೇಚರ್ ನ ಇನ್ಕ್ರೀಸ್ ಮಾಡೋದೇ ಇದ್ರ ಕೆಲಸ. ಸಿಂಪಲ್ ಆಗಿ ಹೇಳ್ಬೇಕು ನೀವು. ಓಕೆನಾ, ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಅನ್ನ ಮಾಡಕ್ ಏನ್ ಮಾಡ್ತೀರಾ ನೀವು? ಕುಕ್ಕರ್ ಅಲ್ಲಿ ಅಕ್ಕಿ ಹಾಕ್ತೀರಾ, ಅಕ್ಕಿ ಹಾಕಿ ವಾಟರ್ ಹಾಕಿ ವಿಸಿಲ್ ಹಾಕಿ ಕ್ಯಾಪ್ ಹಾಕಿ ವಿಸಿಲ್ ಹಾಕ್ತೀರಾ. ಓಕೆನಾ, ವಿಸಿಲ್ ಏನಕ್ಕೆ ಹಾಕ್ತೀರಾ ನೀವು? ಒಳಗಡೆ ಬಾಯ್ಲಿಂಗ್ ಟೆಂಪರೇಚರ್ ಜಾಸ್ತಿ ಆಗ್ಲಿ ಅಂತ ಹಾಕ್ತೀರಾ. ಬಾಯ್ಲಿಂಗ್ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅಕ್ಕಿ ಹೋಗಿ ಅನ್ನ ಆಗೋದು. ಅಥವಾ ನೀವು ವಿಸಿಲ್ ತೆಗೆದ್ಬಿಟ್ರೆ ಏನಾಗುತ್ತೆ? ಅನ್ನ ಆಗುತ್ತಾ? ಆಗಲ್ಲ. ಯಾಕಂದ್ರೆ ಗ್ಯಾಸ್ ಎಲ್ಲ ಹೊರಗಡೆ ಬಾಯ್ಲಿಂಗ್ ಟೆಂಪರೇಚರ್ ಏನಾಗುತ್ತೆ ಅದೆಲ್ಲ ಈಚೆ ಹೋಗ್ತಾ ಇರುತ್ತೆ. ಅವಾಗ ನಿಮ್ಗೆ ಅನ್ನ ಆಗಲ್ಲ. ಬಾಯ್ಲಿಂಗ್ ಟೆಂಪರೇಚರ್ ಹೊರಗಡೆ ಇರಬೇಕು, ಅವಾಗ ನಿಮ್ಗೆ ಅನ್ನ ಆಗೋದು. ಓಕೆನಾ, ಅದೇ ತರ ನಿನ್ನೆ ಬಾಯ್ಲಿಂಗ್ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದಕ್ಕೆ ಈ ಒಂದು ರೇಡಿಯೇಟರ್ ಕ್ಯಾಪ್ ನ ಹಾಕಿದ್ದಾರೆ. ಓಕೆನಾ, ಈ ವಾಲ್ವ್ ಏನಕ್ಕೆ ಹಾಕಿದ್ದಾರೆ? ವಾಲ್ವ್ ಏನಕ್ಕಿದೆ? ಬಾಯ್ಲಿಂಗ್ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದಕ್ಕೆ. ಇವಾಗ ತಿಳ್ಕೊಳ್ಳಿ, ಬಾಯ್ಲಿಂಗ್ ಟೆಂಪರೇಚರ್ ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಮಾಡೋದಕ್ಕೆ ಇದನ್ನ ಹಾಕಿದ್ದಾರೆ. ಈಗ ಹಾಕಿದ್ದಾರೆ ಇದನ್ನ ರೇಡಿಯೇಟರ್ ಕ್ಯಾಪ್ ನ ಈ ತರ ಹಾಕಿದ್ದಾರೆ. ಇವಾಗ ಬಾಯ್ಲಿಂಗ್ ಟೆಂಪರೇಚರ್ ಏನಾಯ್ತು? ಇನ್ಕ್ರೀಸ್ ಆಯ್ತು. ಇನ್ಕ್ರೀಸ್ ಆದಾಗ ಏನಾಗುತ್ತೆ? ಇದನ್ನ ಏನಾಗಿದೆ? ಕೂಲೆಂಟ್ ಟೆಂಪರೇಚರ್ ಜಾಸ್ತಿ ಆಗಿದೆ, ಕೂಲೆಂಟ್ ಬಾಯ್ಲ್ ಆಗ್ತಾ ಇದೆ. ಬಾಯ್ಲ್ ಆಗದಾಗ ಏನಾಗುತ್ತೆ? ಈ ಒಂದು ವಾಲ್ವ್ ಓಪನ್ ಆಯ್ತು, ಪ್ರೆಷರ್ ಜಾಸ್ತಿ ಆಗಿದ್ದು ಪುಷ್ ಆಯ್ತು. ಹೇಗೆ ಪುಷ್ ಆಯ್ತು ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇವಾಗ ಅದೇ ಎಕ್ಸಾಂಪಲ್ ತಗೊಂಡ್ರೆ ನಾವು ವಿಸಿಲ್ ನೀನ ಕೈಯಲ್ಲಿ ಎತ್ತುತ್ತೀರಾ ಮೇಲ್ಗಡೆ, ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ? ಒಳಗಡೆ ಇರೋಂಥ ಬಾಯ್ಲಿಂಗ್ ಟೆಂಪರೇಚರ್ ಜಾಸ್ತಿ ಆದಾಗ ಏನಾಗುತ್ತೆ? ವಿಸಿಲ್ ಆಟೋಮೆಟಿಕ್ ಓಪನ್ ಆಗುತ್ತೆ. ಓಪನ್ ಆಗುತ್ತಾ ಇಲ್ವಾ? ಓಪನ್ ಆಗುತ್ತಲ್ವಾ? ಅದೇ ರೀತಿ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ. ಒಂದು ಸರ್ಟಿನ್ ಪ್ರೆಷರ್ ಬಂದಾಗ ಆಟೋಮೆಟಿಕ್ ಈ ಒಂದು ವಾಲ್ವ್ ಓಪನ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪುಷ್ ಆಗ್ತಿದೆ ಗೊತ್ತಾಯ್ತಾ? ಈ ತರ ಓಪನ್ ಆಗುತ್ತೆ, ಅಂದ್ರೆ ಪುಷ್ ಆಗುತ್ತೆ ಮೇಲ್ಗಡೆ. ಪುಷ್ ಆದಾಗ ಏನಾಯ್ತು? ಇಲ್ಲಿ ಒಂದು ಸ್ಪೇಸ್ ಸಿಕ್ತು ನಿಮ್ಗೆ ಹೋಗೋದಿಕ್ಕೆ. ಎಲ್ಲಿಗೆ? ರಿಸರ್ವ್ ಟ್ಯಾಂಕ್ ಹೋಗೋದಿಕ್ಕೆ. ರಿಸರ್ವೇರ್ ಟ್ಯಾಂಕ್ ಹೋಗೋದಕ್ಕೆ ನಿಮ್ಗೊಂದು ಸ್ಪೇಸ್ ಸಿಕ್ತು. ಮೊದಲು ಹೀಗಿರುತ್ತೆ, ಇದು ಇವಾಗ ಲಾಕ್ ಆಗಿರುತ್ತೆ. ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ಇಲ್ಲಿ ಬಾಯ್ಲಿಂಗ್ ಟೆಂಪರೇಚರ್. ಯಾವಾಗ ಟೆಂಪರೇಚರ್ ಜಾಸ್ತಿ ಇದೆ ಬಾಯ್ಲಿಂಗ್ ಟೆಂಪರೇಚರ್, ಅವಾಗ ವಾಲ್ವ್ ಓಪನ್ ಆಯ್ತು. ವಾಲ್ವ್ ಓಪನ್ ಆಯ್ತು. ವಾಲ್ವ್ ಓಪನ್ ಆದಾಗ ಏನಾಯ್ತು? ಇನ್ನೊಂದು ಸ್ಪೇಸ್ ಸಿಕ್ತು ನಿಮ್ಗೆ. ಅವಾಗ ಏನಾಯ್ತು? ಇಲ್ಲಿಂದ ಇಲ್ಲಿಗೆ ಮೂವ್ ಆಯ್ತು. ಅಂದ್ರೆ ಕೂಲೆಂಟ್, ಇಲ್ಲಿಂದ ಕೂಲೆಂಟ್ ನಮ್ಗೆ ರಿಸರ್ವೈರ್ ಟ್ಯಾಂಕ್ ಗೆ ಮೂವ್ ಆಯ್ತು. ಓಕೆನಾ, ಬಾಯ್ಲ್ ಆಗ್ಬೇಕಾದ್ರೆ ಹಾಲು ಉಪ್ಪಿದಾಗ ಏನಾಗುತ್ತೆ? ಈಚೆ ಬರುತ್ತಾನೆ ಹಾಲು. ಅದೇ ತರನೇ ಇದರಲ್ಲಿ ಕೂಲೆಂಟ್ ಬಾಯ್ಲ್ ಆಯ್ತಂದ್ರೆ ಅದು ಕೂಲೆಂಟ್ ಈಚೆ ಹೋಗ್ಲೇಬೇಕು. ಅದಕ್ಕೆ ಏನಾಗುತ್ತೆ? ಅದು ರಿಸರ್ವ್ ಟ್ಯಾಂಕ್ ಹೋಗುತ್ತೆ, ರಿಸರ್ವೈರ್ ಟ್ಯಾಂಕ್ ಗೆ ಹೋಗುತ್ತೆ ಆ ಕೂಲೆಂಟು. ಅಕಸ್ಮಾತ್ ಈ ವಾಲ್ವ್ ಓಪನ್ ಆಗಿಲ್ಲ ಅನ್ಕೊಳ್ಳಿ, ಕುಕ್ಕರ್ ಅಲ್ಲಿ ವಿಸಿಲ್ ಓಪನ್ ಆಗಿಲ್ಲ ಅನ್ಕೊಳ್ಳಿ, ಏನಾಗುತ್ತೆ? ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ. ಅದೇ ತರನೇ ರೇಡಿಯೇಟರ್ ಬ್ಲಾಸ್ಟ್ ಆಗುತ್ತೆ. ಓಕೆನಾ, ರೇಡಿಯೇಟರ್ ಕ್ಯಾಪ್ ಇರೋಂಥ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗಿಲ್ಲ ಅಂತಂದ್ರೆ ಕುಕ್ಕರ್ ಹೇಗೆ ಬ್ಲಾಸ್ಟ್ ಆಗುತ್ತೆ, ಅದೇ ತರನೇ ರೇಡಿಯೇಟರ್ ಬ್ಲಾಸ್ಟ್ ಆಗುತ್ತೆ. ಓಕೆನಾ, ಇಷ್ಟು ತಿಳ್ಕೊಬೇಕು ಫ್ರೆಂಡ್ಸ್. ನೆಕ್ಸ್ಟ್, ವ್ಯಾಕ್ಯೂಮ್ ವಾಲ್ವ್. ವ್ಯಾಕ್ಯೂಮ್ ವಾಲ್ವ್ ಏನ್ ಕೆಲಸ ಮಾಡುತ್ತೆ? ಇವಾಗ ಹೋಗಿದೆ ರೇಡಿಯೇಟರ್ ಒಳಗಡೆ ಅಂತ ಕೂಲೆಂಟ್, ಹೈ ಟೆಂಪರೇಚರ್ ಕೂಲೆಂಟ್ ಬಾಯ್ಲ್ ಆಗ್ತಾ ಇರೋಡೆ ಹೋಗ್ಕೊಂಡಿದೆ. ಇವಾಗ ಟೆಂಪರೇಚರ್ ಕಮ್ಮಿ ಆಯ್ತು. ಕಮ್ಮಿ ಆದಾಗ ಏನಾಗುತ್ತೆ? ಇದು ಮತ್ತೆ ವಾಪಸ್ ಬಂದೇ ಬರುತ್ತೆ. ಒಳಗಡೆ ಟೆಂಪರೇಚರ್ ಜಾಸ್ತಿ ಆದಾಗ ವಿಸಿಲ್ ಮೇಲೆ ಎತ್ಕೊಳ್ಳುತ್ತೆ, ಅವಾಗ ಗ್ಯಾಸ್ ಈಚೆ ಹೋಗುತ್ತೆ. ಮತ್ತೆ ಕಮ್ಮಿ ಆದ್ಮೇಲೆ ಏನಾಗುತ್ತೆ? ವಿಸಿಲ್ ಆಟೋಮೆಟಿಕ್ ಕೆಳಗಡೆ ಬರುತ್ತೆ. ಅದೇ ತರ ಇದ್ರ ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ಏನಾಗುತ್ತೆ? ಇದ್ರೊಳಗಡೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಇದು ಲಾಕ್ ಆಗೋಯ್ತು ಹಿಂಗೆ. ಇವಾಗ ಏನಾಯ್ತು? ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಕರೆ ಇಲ್ಲಿ ಖಾಲಿ ಇದೆ ಜಾಗ. ಇರೋದು ರೇಡಿಯೇಟರ್ ಇರುವಂತ ಕೂಲೆಂಟ್ ಅರ್ಧ ಕೂಲೆಂಟ್ ಇರೋಡೆ ಹೋಗ್ಬಿಟ್ಟಿದೆ. ರೇಡಿಯೇಟರ್ ಅಲ್ಲಿ ಅರ್ಧ ಜಾಗ ಖಾಲಿ ಆಯ್ತು. ಅರ್ಧ ಜಾಗ ಖಾಲಿ ಆದಾಗಿದ್ರೆ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಅಂದ್ರೆ ಶೂನ್ಯ ಪ್ರದೇಶ, ಝೀರೋ ಪ್ರೆಷರ್ ಇದೆ ಅಲ್ಲಿ. ಆವಾಗ ಏನಾಯ್ತು? ಇದ್ರೊಳಗಡೆ ಪ್ರೆಷರ್ ಆಲ್ರೆಡಿ ಇದೆ. ಇದ್ರೊಳಗಡೆ ಏನಿದೆ? ರಿಸಲ್ಟ್ ಕಡೆ ಪ್ರೆಷರ್ ಆಲ್ರೆಡಿ ಇದೆ. ಇದ್ರೊಳಗಡೆ ಪ್ರೆಷರ್ ಕಮ್ಮಿ ಆಗಿದೆ. ಅವಾಗ ಏನಾಗುತ್ತೆ? ಇದ್ರಲ್ಲಿ ಇರುವಂತ ಕೂಲೆಂಟು ಇದ್ರೊಳಗಡೆ ವಾಪಸ್ ರೇಡಿಯೇಟರ್ ಒಳಗಡೆ ಬರುತ್ತೆ. ನೋಡಿ, ಇದ್ರೊಳಗಡೆ ಒಂದು ಹೋಲ್ ಇರುತ್ತೆ. ನೀವು ನೋಡಿ, ನಿಮ್ಮ ಹತ್ರ
ನಿಮ್ಮ ಹತ್ರ ಯಾವ್ದಾನ ಗಾಡಿ ಇತ್ತಂದ್ರೆ ನೋಡಿ, ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಈ ಒಂದು ವಾಲ್ವ್ ಸೆಂಟ್ರಲ್ ಹೋಲ್ ಇದೆ, ಈ ಕೆಳಗಡೆ ಹೋಲ್ ಇದೆ. ಆ ಹೋಲ್ ಮುಖಾಂತರ ಕೂಲೆಂಟ್ ರಿಸರ್ವ್ ಟ್ಯಾಂಕ್ ಇಂದ ರೇಡಿಯೇಟರ್ ಒಳಗಡೆ ಬರುತ್ತೆ. ಸಿಂಪಲ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಏನಕ್ಕೆ ಬರಲೇಬೇಕು ಅಂತ ಅಂದ್ರೆ ಹೆಂಗ್ ಬರುತ್ತೆ ಅಂತ ನಿಮ್ಗೆ ಯಾರನ್ನ ಕ್ವಶನ್ ಕೇಳಿದ್ರೆ ಹೇಳ್ಬೇಕು ನೀವು. ಇಲ್ಲಿ ಖಾಲಿ ಇರುತ್ತೆ, ಈ ಕೂಲೆಂಟ್ ಬಾಯ್ಲ್ ಆಗಿದ್ದ ಕೂಲೆಂಟ್ ಇದ್ರೊಳಗೆ ಹೋದಾಗ ಇವಾಗ ಹಾಲು ಉಕ್ದಾಗ ಏನಾಯ್ತು, ಹಾಲು ಕಮ್ಮಿ ಆಗುತ್ತಾನೆ ಉಕ್ಕದ ಮೇಲೆ. ಆಯ್ತು, ರೇಡಿಯೇಟರ್ ಅಲ್ಲಿ ಕೂಲೆಂಟ್ ಕಮ್ಮಿ ಆಗುತ್ತೆ. ಕಮ್ಮಿ ಆದಾಗ ಏನಾಗುತ್ತೆ, ಇದ್ರೊಳಗೆ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು. ಅಂದ್ರೆ ವ್ಯಾಕ್ಯೂಮ್ ಕ್ರಿಯೇಟ್ ಅಂದ್ರೆ, ವ್ಯಾಕ್ಯೂಮ್ ಅಂದ್ರೆ ಏನು ಫಸ್ಟ್ ಗೊತ್ತಾ ನಿಮ್ಗೆ? ವಾಟ್ ಇಸ್ ವ್ಯಾಕ್ಯೂಮ್ ಅಂತ ಯಾರ ಕ್ವಶನ್ ಕೇಳಿದ್ರು ಏನಂತ ಹೇಳ್ತೀರಾ ನೀವು? ಹೇಳ್ಕೊಳ್ಳೋದು ಅಂತ ಹೇಳ್ತೀರಾ, ತಪ್ಪು. ವ್ಯಾಕ್ಯೂಮ್ ಅಂದ್ರೆ ಏನು? ಶೂನ್ಯ ಪ್ರದೇಶ, ಅಲ್ಲಿ ಝೀರೋ ಪ್ರೆಷರ್ ಇದೆ, ಅಲ್ಲಿ ಯಾವುದೇ ರೀತಿ ಪ್ರೆಷರೇ ಇಲ್ಲ, ಅದನ್ನ ವ್ಯಾಕ್ಯೂಮ್ ಅಂತ ಕರೀತಾರೆ ಫ್ರೆಂಡ್ಸ್. ವ್ಯಾಕ್ಯೂಮ್ ವಾಲ್ವ್ ಅಂತ ಹೇಳಿದ ನಾನು. ಈ ವ್ಯಾಕ್ಯೂಮ್ ವಾಲ್ವ್ ಮುಖಾಂತರ ಇದ್ರೊಳಗಡೆ ವಾಪಸ್ ಬಂತು ಕೂಲೆಂಟು. ಇದ್ರೊಳಗೆ ಕಮ್ಮಿ ಆಗಿರೋ ಕೂಲೆಂಟು ರಿಸರ್ವ್ ಟ್ಯಾಂಕ್ ಇಂದ ಆಟೋಮೆಟಿಕ್ ವಾಪಸ್ ಇದ್ರೊಳಗೆ ಬಂತು, ರೇಟ್ ಒಡೆ ಬಂತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಸಿಂಪಲ್ ಆಗಿ. ಇವಾಗ ಇನ್ನೊಂದ್ಸತಿ ಹೇಳ್ತೀನಿ, ಕೇಳ್ಕೊಳ್ಳಿ ಕ್ಲೀನ್ ಆಗಿ. ಈ ಒಂದು ರೇಡಿಯೇಟರ್ ಕ್ಯಾಪ್ ಅಲ್ಲಿ 2 ವಾಲ್ವ್ ಇರುತ್ತೆ. ಮೊದಲನೇದು ಬಂದು ಹೈ ಪ್ರೆಷರ್ ವಾಲ್ವ್, ಎರಡನೇದು ಬಂದು ವ್ಯಾಕ್ಯೂಮ್ ವಾಲ್ವ್. ಹೈ ಪ್ರೆಷರ್ ವಾಲ್ವ್ ಕೆಲಸ ಏನು ಅಂತಂದ್ರೆ, ರೇಡಿಯೇಟರ್ ಒಳಗಡೆ ಕೂಲಿಂಗ್ ಟೆಂಪರೇಚರ್ ಬಾಯ್ಲಿಂಗ್ ಟೆಂಪರೇಚರ್ ಇನ್ಕ್ರೀಸ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಬಾಯ್ಲಿಂಗ್ ಟೆಂಪರೇಚರ್ ಇನ್ಕ್ರೀಸ್ ಆಯ್ತು, ಆವಾಗ ಏನ್ ಮಾಡುತ್ತೆ, ಅವಾಗ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ. ಹೈ ಪ್ರೆಷರ್ ವಾಲ್ವ್ ಮೇಲ್ಗಡೆ ಓಪನ್ ಆಗಿ, ವಾಲ್ವ್ ಮೇಲ್ಗಡೆ ಪ್ರೆಸ್ ಆಗಿ ರೇಡಿಯೇಟರ್ ಇರುವಂತ ಒಂದು ಕೂಲೆಂಟ್ ರಿಸರ್ವ್ ಟ್ಯಾಂಕ್ ಹೋಗುತ್ತೆ, ರಿಸರ್ವರ್ ಟ್ಯಾಂಕ್ ಹೋಗುತ್ತೆ. ಇಷ್ಟು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಇವಾಗ ಈ ಟೆಂಪರೇಚರ್ ಕಮ್ಮಿ ಆಯ್ತು, ಇಂಜಿನ್ ಟೆಂಪರೇಚರ್ ಕಮ್ಮಿ ಆಯ್ತು, ಕೂಲೆಂಟ್ ಲೆವೆಲ್ ಕಮ್ಮಿ ಇದೆ. ಕೂಲೆಂಟ್ ಲೆವೆಲ್ ಕಮ್ಮಿ ಇದ್ದಾಗ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಯ್ತು, ಪ್ರೆಷರ್ ಇಲ್ಲ, ಅಲ್ಲಿ ಝೀರೋ ಪ್ರೆಷರ್ ಇದೆ. ಅವಾಗ ಏನಾಗುತ್ತೆ, ಇದ್ರೊಳಗಡೆ ಪ್ರೆಷರ್ ಇದೆಯಲ್ಲ ಇದ್ರೊಳಗಡೆ, ಅವಾಗ ಏನಾಗುತ್ತೆ, ಕಮ್ಮಿ ಆದ್ಮೇಲೆ ಕೆಳಗಡೆ ಬರುತ್ತೆ. ಇದು ಪ್ರೆಷರ್ ಡ್ರಾಪ್ ಆಗಿದ ತಕ್ಷಣ, ಒಳಗಡೆ ಪ್ರೆಷರ್ ಕಮ್ಮಿ ಆಗಿದ ತಕ್ಷಣ ಈ ಹೈ ಪ್ರೆಷರ್ ವಾಲ್ವ್ ಓಪನ್ ಕ್ಲೋಸ್ ಆಗ್ಬಿಡುತ್ತೆ. ಮಾಮೂಲಿ ಪ್ರೆಷರ್ ಬಂದ್ಬಿಡುತ್ತೆ, ವ್ಯಾಕ್ಯೂಮ್ ವಾಲ್ವ್ ಓಪನ್ ಆಗುತ್ತೆ. ಓಕೆನಾ? ಮತ್ತೆ ಇದು ಪುಷ್ ಆಗುತ್ತೆ. ಪುಷ್ ಆದಾಗ ಏನಾಯ್ತು, ಒಂದು ಹೋಲ್ ಇದೆ. ಆ ಹೋಲ್ ಮುಖಾಂತರ ಏನಾಯ್ತು, ಆಲ್ರೆಡಿ ಪ್ರೆಷರ್ ಇದೆ, ಈ ಪ್ರೆಷರ್ ಇದೆ, ಇಲ್ಲಿ ಪ್ರೆಷರ್ ಇಲ್ಲ. ಅವಾಗ ಏನಾಗುತ್ತೆ, ಪ್ರೆಷರ್ ಇರೋ ಕಡೆಯಿಂದ ಪ್ರೆಷರ್ ಇಲ್ಲದ ಕಡೆಗೆ ಸರ್ಕ್ಯುಲೇಷನ್ ಆಗುತ್ತೆ, ಕೂಲೆಂಟ್ ರಿಸರ್ವ್ ಟ್ಯಾಂಕ್ ಇಂದ ರೇಡಿಯೇಟರ್ಗೆ ಮೂವ್ ಆಗುತ್ತೆ. ಸಿಂಪಲ್. ಹೈ ಪ್ರೆಷರ್ ವಾಲ್ವ್ ಓಪನ್ ಆದಾಗ ರೇಡಿಯೇಟರ್ ಇಂದ ರಿಸರ್ವ್ ಟ್ಯಾಂಕ್ ಹೋಗುತ್ತೆ. ವ್ಯಾಕ್ಯೂಮ್ ವಾಲ್ವ್ ಓಪನ್ ಆದಾಗ ರಿಸರ್ವ್ ಟ್ಯಾಂಕ್ ಇಂದ ರೇಡಿಯೇಟರ್ ಬರುತ್ತೆ ಕೂಲೆಂಟ್ ವಾಪಸ್. ಅದು ಹೇಗೆ ಬರುತ್ತೆ ಅಂತ ಕೇಳಿದ್ರೆ ನೀವು ಹೇಳ್ಬೋದು, ರೇಡಿಯೇಟರ್ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ, ಕೂಲೆಂಟ್ ಲೆವೆಲ್ ಕಮ್ಮಿ ಇರುತ್ತೆ, ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ. ಆ ಕಾರಣಕ್ಕೆ ಇಲ್ಲಿ ಆಲ್ರೆಡಿ ಪ್ರೆಷರ್ ಇದೆ, ಆಲ್ರೆಡಿ ಪ್ರೆಷರ್ ಇದೆ, ಈ ಪ್ರೆಷರ್ ಇರೋಡೆ ಆಟೋಮೆಟಿಕ್ ಸರ್ಕ್ಯುಲೇಷನ್ ಆಯ್ತು, ಮೂವ್ ಆಯ್ತು, ಈಗ ಕೂಲೆಂಟ್ ಆಟೋಮೆಟಿಕ್ ನನಗೆ ರೇಡಿಯೇಟರ್ ಒಡೆ ಬಂತು ಅಂತ ನೀವು ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ರೇಡಿಯೇಟರ್ ಕ್ಯಾಪ್ ನಾವು ತಿಳ್ಕೊಂಡ್ವಿ. ಇವಾಗ ನೆಕ್ಸ್ಟ್ ರಿಸರ್ವೈರ್ ಟ್ಯಾಂಕ್. ರಿಸರ್ವೈರ್ ಟ್ಯಾಂಕ್ ಕೆಲಸ ಏನು? ರಿಸರ್ವ್ ಟ್ಯಾಂಕ್ ಕೆಲಸ ಏನು? ರಿಸರ್ವ್ ಟ್ಯಾಂಕ್ ಕೆಲಸ ಏನು ಅಂತಂದ್ರೆ, ಇವಾಗ ನಾನು ಹೇಳಲ್ಲ ಫ್ರೆಂಡ್ಸ್, ಅದೇ ಇದ್ರ ಕೆಲಸ. ಅವಶ್ಯಕತೆ ಬಿದ್ದಾಗ ಕೂಲೆಂಟ್ ನ ತಗೊಳುತ್ತೆ, ಅವಶ್ಯಕತೆ ಬಿದ್ದಾಗ ಕೂಲೆಂಟ್ ನ ಕಳಿಸುತ್ತೆ. ಓಕೆನಾ ಫ್ರೆಂಡ್ಸ್? ರಿಸರ್ವ್ ಟ್ಯಾಂಕ್ ಕೆಲಸ ಏನು? ಅವಶ್ಯಕತೆ ಬಿದ್ದಾಗ ಕೂಲೆಂಟ್ ನ ತಗೊಳುತ್ತೆ, ಅವಶ್ಯಕತೆ ಬಿದ್ದಾಗಲೇ ಕೂಲೆಂಟ್ ನ ಕಳಿಸುತ್ತೆ. ಓಕೆನಾ? ರೇಡಿಯೇಟರ್ ಇಂದ ಕೂಲೆಂಟ್ ನ ತಗೊಳುತ್ತೆ, ಮತ್ತೆ ರೇಡಿಯೇಟರ್ಗೆ ಕೂಲೆಂಟ್ ನ ಕಳಿಸುತ್ತೆ. ಆ ಒಂದು ಕೆಲಸನ ರಿಸರ್ವೈರ್ ಟ್ಯಾಂಕ್ ಮಾಡುತ್ತೆ. ಇಷ್ಟೇ ಫ್ರೆಂಡ್ಸ್. ಇಷ್ಟು ಗೊತ್ತಾಯ್ತಲ್ಲ ಫ್ರೆಂಡ್ಸ್. ನೆಕ್ಸ್ಟ್, ಥರ್ಮೋಸ್ಟಾಟ್ ವಾಲ್ವ್. ಥರ್ಮೋಸ್ಟಾಟ್ ವಾಲ್ವ್ ತಂದಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು, ನೋಡಿ ನಿಮ್ಗೋಸ್ಕರ. ಥರ್ಮೋಸ್ಟಾಟ್ ವಾಲ್ವ್ ಇದನ್ನ ಏನಂತ ಕರೀತಾರೆ? ಥರ್ಮೋಸ್ಟಾಟ್ ಅಂತ ಕರೀತಾರೆ. ಏನ್ ಕರೀತಾರೆ ಫ್ರೆಂಡ್ಸ್? ಥರ್ಮೋಸ್ಟಾಟ್. ಇರುವಡಿ ಒಂದು 2 ವಾಲ್ವ್ ಇದೆ, ಅದಕ್ಕೆ ಇದನ್ನ ಥರ್ಮೋಸ್ಟಾಟ್ ವಾಲ್ವ್ ಅಂತ ಕರೀತಾರೆ. ಓಕೆನಾ? ನೆಕ್ಸ್ಟ್, ಈ ಒಂದು ಥರ್ಮೋಸ್ಟಾಟ್ ವಾಲ್ವ್ ಕೆಲಸ ಏನು? ಈ ಒಂದು ಥರ್ಮೋಸ್ಟಾಟ್ ವಾಲ್ವ್ ಕೆಲಸ ಏನು ಅಂತ ನೋಡೋಣ ಫ್ರೆಂಡ್ಸ್. ಈ ಒಂದು ಥರ್ಮೋಸ್ಟಾಟ್ ವಾಲ್ವ್ ಕೆಲಸ ಏನು ಅಂತಂದ್ರೆ, ನೀವು ಮೊದಲು ಕೆಲಸ ತಿಳ್ಕೊಳ್ಳೋದಕ್ಕೂ ಮುಂಚೆ ನೀವು ತಿಳ್ಕೊಬೇಕು. ಏನಂದ್ರೆ ಥರ್ಮೋಸ್ಟಾಟ್ ಒಳಗಡೆ ಎಷ್ಟು ವಾಲ್ವ್ ಇದೆ ಅಂತ ಮೊದಲು ತಿಳ್ಕೊಬೇಕು ನೀವು, ಫಂಕ್ಷನ್ ತಿಳ್ಕೊಳ್ಳೋದಕ್ಕೂ ಮುಂಚೆ. ನೋಡಿ ಎಷ್ಟು ವಾಲ್ವ್ ಇದೆ? 2 ವಾಲ್ವ್ ಇದೆ. ಯಾವ್ಯಾವುದು? ಒಂದು ಹೈ ಪ್ರೆಷರ್ ವಾಲ್ವ್, ಒಂದು ಲೋ ಪ್ರೆಷರ್ ವಾಲ್ವ್. ಅದು ಕನ್ಫ್ಯೂಷನ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಇದ್ರಲ್ಲಿ ಬರೋದು ವ್ಯಾಕ್ಯೂಮ್ ವಾಲ್ವ್, ಇದರಲ್ಲಿ ಬರೋದು ಲೋ ಪ್ರೆಷರ್ ವಾಲ್ವ್. ಒಂದು ಹೈ ಪ್ರೆಷರ್ ವಾಲ್ವ್, ಇನ್ನೊಂದು ಲೋ ಪ್ರೆಷರ್ ವಾಲ್ವ್. ಯಾರೇ ಕ್ವಶನ್ ಕೇಳಿದ್ರು ನೀವು ಹೇಳ್ಬೇಕು. ಈ ರೇಡಿಯೇಟರ್, ಈ ಥರ್ಮೋಸ್ಟಾಟ್ ಒಳಗಡೆ ಏನೇನು ಬರುತ್ತೆ? ಒಂದು ಹೈ ಪ್ರೆಷರ್ ವಾಲ್ವ್ ಬರುತ್ತೆ, ಇನ್ನೊಂದು ಲೋ ಪ್ರೆಷರ್ ವಾಲ್ವ್ ಬರುತ್ತೆ. ಓಕೆನಾ? ಇವಾಗ ಹೈ ಪ್ರೆಷರ್ ವಾಲ್ವ್ ಕೆಲಸ ಏನಂತ ನೋಡೋಣ. ಇವಾಗ ಈ ಹೈ ಪ್ರೆಷರ್ ವಾಲ್ವ್ ಕೆಲಸ ಏನು ಅಂತಂದ್ರೆ, ಇಂಜಿನ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ, ಇಂಜಿನ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಆದಾಗ ಲೋ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ. ಲೋ ಪ್ರೆಷರ್ ವಾಲ್ವ್ ಓಪನ್ ಆಗಲ್ಲ, ಹೈ ಪ್ರೆಷರ್ ವಾಲ್ವ್ ಓಪನ್ ಆಗಿರುತ್ತೆ, ಕ್ಲೋಸ್ ಆಗೋದೇ ಲೋ ಪ್ರೆಷರ್ ವಾಲ್ವ್. ಅದೇ ಒಂದು ಸ್ಟ್ರೋಕ್, ಸೆಕೆಂಡ್ ಸ್ಟ್ರೋಕ್, 2 ಸ್ಟ್ರೋಕ್ ಅಷ್ಟೇ. ಇದು ಪ್ರೆಸ್ ಆಗುತ್ತೆ ಮತ್ತೆ ರಿಟರ್ನ್ ಬರುತ್ತೆ ಅಷ್ಟೇ, 2 ಸ್ಟ್ರೋಕ್. ಮೇಲಕ್ಕೆ ಹೋಗೋದು ಹೈ ಪ್ರೆಷರ್ ವಾಲ್ವ್, ಮತ್ತೆ ಕೆಳಗೆ ಬರೋದು ಲೋ ಪ್ರೆಷರ್ ವಾಲ್ವ್. ಇಷ್ಟು ಗೊತ್ತಾಯ್ತಾ ಫ್ರೆಂಡ್ಸ್? ಇದು ಹೆಂಗ್ ಹೈ ಪ್ರೆಷರ್ ವಾಲ್ವ್ ಹೆಂಗ್ ಕೆಲಸ ಮಾಡುತ್ತೆ? ಇಂಜಿನ್ ಟೆಂಪರೇಚರ್ ಜಾಸ್ತಿ ಆದಾಗ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ, ಇಂಜಿನ್ ಟೆಂಪರೇಚರ್ ಕಮ್ಮಿ ಆದಾಗ ಲೋ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ. ಅದೇ ತರ ಇವಾಗ ಹೆಂಗ್ ಫಂಕ್ಷನ್ ಆಗುತ್ತೆ ನೋಡೋಣ. ಈ ವ್ಯಾಕ್ಯೂಮ್, ಇದು ಥರ್ಮೋಸ್ಟಾಟ್ ವಾಲ್ವ್ ಇಲ್ಲಿರುತ್ತೆ ಫ್ರೆಂಡ್ಸ್. ನೋಡು, ಇಲ್ಲಿರೋ ಥರ್ಮೋಸ್ಟಾಟ್ ವಾಲ್ವ್ ಇಲ್ಲಿರುತ್ತೆ. ಓಕೆನಾ? ಈ ಜಾಗದಲ್ಲಿ ಇರುತ್ತೆ.
ಏನಾಗುತ್ತೆ, ಇಂಜಿನ್ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆದಾಗ ಈ ಒಂದು ವಾಲ್ವ್ ಓಪನ್ ಆಗುತ್ತೆ. ಈ ಒಂದು ವಾಲ್ವ್ ಪುಷ್ ಆದಾಗ ಏನಾಗುತ್ತೆ, ಇರುವೊಳಗೆ ಇರುವಂತಹ ಕೂಲೆಂಟ್ ರೇಡಿಯೇಟರ್ ಒಳಗೆ ಬರುತ್ತೆ. ಇಂಜಿನ್ ಇರುವಂತಹ ಕೂಲೆಂಟ್ ರೇಡಿಯೇಟರ್ ಒಳಗಡೆ ಬರುತ್ತೆ. ಇದ್ರಲ್ಲಿ ಹೆಂಗ್ ಹೈ ಪ್ರೆಷರ್ ವಾಲ್ವ್ ಓಪನ್ ಆದಾಗ ರೇಡಿಯೇಟರ್ ಕೂಲೆಂಟ್ ರಿಸರ್ವ್ ಟ್ಯಾಂಕ್ ಹೋಯ್ತು, ಅದೇ ರೀತಿ ಥರ್ಮೋಸ್ಟಾಟ್ ವಾಲ್ವ್ ಹೈ ಪ್ರೆಷರ್ ವಾಲ್ವ್ ಓಪನ್ ಆದಾಗ ಇಂಜಿನ್ ಇರುವಂತಹ ಕೂಲೆಂಟ್ ಥರ್ಮೋಸ್ಟಾಟ್ ವಾಲ್ವ್ ಮುಖಾಂತರ ಇದ್ರೊಳಗೆ ಹೋಯ್ತು, ರೇಡಿಯೇಟರ್ ಒಳಗೆ ಮೂವ್ ಆಯ್ತು ಕೂಲೆಂಟ್. ಅರ್ಥ ಆಯ್ತಾ ಫ್ರೆಂಡ್ಸ್? ಸಿಂಪಲ್. ಥರ್ಮೋಸ್ಟಾಟ್ ವಾಲ್ವ್ ಹೈ ಪ್ರೆಷರ್ ವಾಲ್ವ್ ಓಪನ್ ಆದಾಗ ಏನಾಗುತ್ತೆ, ಇಂಜಿನ್ ಇರುವಂತಹ ಕೂಲೆಂಟ್ ರೇಡಿಯೇಟರ್ ಹೋಗುತ್ತೆ. ಓಕೆನಾ? ಲೋ ಪ್ರೆಷರ್ ವಾಲ್ವ್ ಓಪನ್ ಆದಾಗ ಏನಾಗುತ್ತೆ, ಬೈಪಾಸ್ ವಾಲ್ವ್ ಮುಖಾಂತರ, ಬೈಪಾಸ್ ಹೋಸ್ ಮುಖಾಂತರ ಮೂವ್ ಆಗ್ತಾ ಇರುತ್ತೆ. ನೀವು ಇದನ್ನ ಲೋ ಪ್ರೆಷರ್ ವಾಲ್ವ್ ಅಂತ ಕರಿಬಹುದು, ಬೈಪಾಸ್ ವಾಲ್ವ್ ಅಂತ ಕರಿಬಹುದು. ಇದರಲ್ಲಿ ನೀವು ಯಾವ್ದು ಬೇಕಾದ್ರೆ ಕರಿಬಹುದು. ಓಕೆನಾ? ನೀವು ಬೈಪಾಸ್ ವಾಲ್ವ್ ಮುಖಾಂತರ ಇದೇನಾಗುತ್ತೆ, ಕೂಲೆಂಟ್ ಸರ್ಕ್ಯುಲೇಷನ್ ಇಲ್ಲೇ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಯಾವಾಗ ಟೆಂಪರೇಚರ್ ಜಾಸ್ತಿ ಆಯ್ತು ಅವಾಗ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ, ಅವಾಗ ಇಂಜಿನ್ ಇರುವಂತಹ ಕೂಲೆಂಟ್ ರೇಡಿಯೇಟರ್ಗೆ ಹೋಗುತ್ತೆ, ಇನ್ಲೆಟ್ ಹೋಸ್ ಮುಖಾಂತರ ರೇಡಿಯೇಟರ್ಗೆ ಹೋಗುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಸಿಂಪಲ್ ಆಗಿದೆ. ಸಿಂಪಲ್ ಆಗಿ ತಿಳಿಸ್ಕೊಡೋಂತ ಸ್ವಲ್ಪ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು. ಬನ್ನಿ ನೆಕ್ಸ್ಟ್ ನೋಡೋಣ. ECD ಸೆನ್ಸರ್ ನೋಡಿ ಫ್ರೆಂಡ್ಸ್, ಇಲ್ಲಿ ECD ಸೆನ್ಸರ್ ಇದೆ. ECD ಸೆನ್ಸರ್ ಏನ್ ಕೆಲಸ ಮಾಡುತ್ತೆ? ಫಸ್ಟ್ ECD ಸೆನ್ಸರ್ ಅಂದ್ರೆ ಏನು? ಇಂಜಿನ್ ಕೂಲೆಂಟ್ ಟೆಂಪರೇಚರ್ ಸೆನ್ಸರ್. ಹೆಸರಲ್ಲೇ ಇದೆ, ಇಂಜಿನ್ ಇರುವಂತಹ ಕೂಲೆಂಟ್ ಟೆಂಪರೇಚರ್ ಎಷ್ಟಿದೆ ಅಂತ ಸೆನ್ಸ್ ಮಾಡುತ್ತೆ. ಓಕೆ, ಸೆನ್ಸ್ ಮಾಡ್ಲೇಬೇಕು ತಾನೆ. ಇಂಜಿನ್ ಕೂಲೆಂಟ್ ಯಾವ ಟೆಂಪರೇಚರ್ ಇದೆ ಅಂತ ಸೆನ್ಸ್ ಮಾಡಿ ಅದು ECM ಸಿಗ್ನಲ್ ಕೊಡುತ್ತೆ. ಸಿಗ್ನಲ್ ಕೊಡುತ್ತೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಅದೇ ಆಮೇಲೆ ಹೋಗಿ ನಾನು ಹೇಳ್ಕೊಡ್ತೀನಿ. ECD ಸೆನ್ಸರ್ ಏನ್ ಕೆಲಸ ಮಾಡುತ್ತೆ? ಇಂಜಿನ್ ಕೂಲೆಂಟ್ ಟೆಂಪರೇಚರ್ ಸೆನ್ಸರ್ ಅಂತ ಕರೀತಾರೆ. ಆ ಒಂದು ಸೆನ್ಸರ್ ಇಂಜಿನ್ ಇರುವಂತಹ ಒಂದು ಕೂಲೆಂಟ್ ಯಾವ ಟೆಂಪರೇಚರ್ ಸೆನ್ಸ್ ಮಾಡಿ ECM ಗೆ ಸಿಗ್ನಲ್ ಕೊಡುವಂತ ಕೆಲಸ ಮಾಡುತ್ತೆ ECD ಸೆನ್ಸರ್. ಇಷ್ಟೇ ಫ್ರೆಂಡ್ಸ್ ಇದು ಡೆಫಿನಿಷನ್. ನೆಕ್ಸ್ಟ್, ವಾಟರ್ ಪಂಪ್. ವಾಟರ್ ಪಂಪ್ ಕೆಲಸ ಏನು? ವಾಟರ್ನ ಪಂಪ್ ಮಾಡಿದ್ರೆ ವಾಟರ್ ಪಂಪ್ ಕೆಲಸ, ವಾಟರ್ನ ಪಂಪ್ ಮಾಡಿದ್ರೆ ವಾಟರ್ ಪಂಪ್ ಕೆಲಸ. ಓಕೆನಾ ಫ್ರೆಂಡ್ಸ್? ಬೇರೆ ಏನು ಕೆಲಸ ಮಾಡಲ್ಲ. ಪಂಪ್ ಮಾಡಿ ವಾಟರ್ನ ಪಂಪ್ ಮಾಡುತ್ತಷ್ಟೇ. ಕೂಲೆಂಟ್ ನ ಪಂಪ್ ಮಾಡುತ್ತೆ. ಎಲ್ಲಿಂದ ಎಲ್ಲಿಗೆ? ಬ್ಲಾಕ್ ಇಂದ ಹೆಡ್ಗೆ. ಇವಾಗ ಎಕ್ಸಾಂಪಲ್, ನಿಮ್ಮ ಮನೆ ಸಂಪ್ ಇರುತ್ತೆ, ಎಲ್ಲ ಮನೆ ಸಂಪ್ ಇರುತ್ತೆ, ಮನೆ ಟ್ಯಾಂಕ್ ಇಟ್ಟಿರ್ತೀರಾ. ಸಂಪಿನ ಟ್ಯಾಂಕ್ ವಾಟರ್ ಹೋಗ್ಬೇಕು, ನೀವೇನ್ ಮಾಡ್ತೀವಿ, ಏನ್ ಬಳಸ್ತೀರಾ? ಪಂಪ್ ಬಳಸ್ತೀರಾ. ಅದೇ ತರನೇ ಬ್ಲಾಕ್ ಇಂದ ಹೆಡ್ಗೂ ಹಾಕ್ಬೇಕಾದ್ರೆ ಈ ಸಂಪ್ ಇದು, ಓಕೆನಾ, ಸಂಪ್ ಅನ್ಕೊಳ್ಳಿ, ಇದು ಮೇಲ್ ಟ್ಯಾಂಕ್ ಅನ್ಕೊಳ್ಳಿ. ಸಂಪಿನ ಟ್ಯಾಂಕ್ ಹೋಗ್ಬೇಕಾದ್ರೆ ಏನ್ ಬಳಸ್ತೀರಾ ನೀವು ಮನೆಯಲ್ಲಿ? ಪಂಪ್ ಬಳಸ್ತೀರಾ. ಅದೇ ತರ ಇಲ್ಲಿ ವಾಟರ್ ಪಂಪ್ ನ ಬಳಸಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ ಫ್ರೆಂಡ್ಸ್. ಮನೇಲಿ ಹೆಂಗಿರೋದು ಅದೇ ತರ ಸೇಮ್ ಇದು ವರ್ಕ್ ಆಗೋದು. ಪಂಪ್ ಏನ್ ಕೆಲಸ ಮಾಡಿದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಸಿಲಿಂಡರ್ ಬ್ಲಾಕ್ ಆಗಿರುವಂತ ಕೂಲೆಂಟ್ ನ ಸಿಲಿಂಡರ್ ಹೆಡ್ ವರ್ಗು ಸಪ್ಲೈ ಮಾಡುತ್ತೆ, ಸರ್ಕ್ಯುಲೇಷನ್ ಮಾಡುತ್ತೆ. ಎಷ್ಟೇ ಇದ್ರಿ ಕೆಲಸ. ಇದಕ್ಕೆ ವಾಟರ್ ಪಂಪ್ ಅಂತ ಅರ್ಥ ಏನು? ವಾಟರ್ ನ ಪಂಪ್ ಮಾಡುತ್ತೆ. ಇಷ್ಟು ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಸಿಂಪಲ್. ಅದು ನನ್ನ ಹತ್ರ ಇದೆ, ತೋರಿಸಿ ನೋಡಿ. ಫ್ರೆಂಡ್ಸ್, ಇದನ್ನ ವಾಟರ್ ಪಂಪ್ ಅಂತ ಕರೀತಾರೆ. ಓಕೆನಾ? ಇದು ಇಲ್ಲಿ ಇಂಜಿನ್ ಪುಲ್ಲಿ ಮುಖಾಂತರ ರೊಟೇಟ್ ಆಗುತ್ತೆ. ಇಂಜಿನ್ ಎಷ್ಟು ಸ್ಪೀಡ್ ರೊಟೇಟ್ ಆಗುತ್ತೆ ಅಷ್ಟೇ ಸ್ಪೀಡ್ ಆಗಿ ಈ ಒಂದು ವಾಟರ್ ಪಂಪ್ ರೊಟೇಟ್ ಆಗುತ್ತೆ. ಇಲ್ಲಿ ಪುಲ್ಲಿ ಇರುತ್ತೆ, ಇಂಜಿನ್ ಇದ್ಯಾವುದು ವಾಟರ್ ಪಂಪ್ ಪುಲ್ಲಿ ಇರುತ್ತೆ. ಇಲ್ಲಿ ಇಂಜಿನ್ ಪುಲ್ಲಿಗೂ ವಾಟರ್ ಪಂಪ್ ಪುಲ್ಲಿಗೂ ನಮಗೆ ಬೆಲ್ಟ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಈ ಕ್ರ್ಯಾಂಕ್ ಶಾಫ್ಟ್ ಎಷ್ಟು ಸ್ಪೀಡ್ ಆಗಿ ತಿರುಗುತ್ತೆ ಅಷ್ಟು ಸ್ಪೀಡ್ ಆಗಿ ಈ ಪುಲ್ಲಿ ರೊಟೇಟ್ ಆಗುತ್ತೆ. ವಾಟರ್ ಪಂಪ್ ಪುಲ್ಲಿ ರೊಟೇಟ್ ಆಗುತ್ತೆ. ಪುಲ್ಲಿ ರೊಟೇಟ್ ಆದಾಗ ಏನಾಯ್ತು, ಇದು ರೊಟೇಟ್ ಆಯ್ತು ನೋಡಿ. ವಾಟರ್ ಪಂಪ್ ರೊಟೇಟ್ ಆಯ್ತು. ಇದು ಹಿಂಗ್ ಇಲ್ಲಿ ಬರುತ್ತೆ, ಹಿಂಗ್ ಬರುತ್ತೆ, ಹೀಗೆ ಬರುತ್ತೆ ಫ್ರೆಂಡ್ಸ್. ಇದು ರೊಟೇಟ್ ಆದಾಗ ಏನಾಯ್ತು, ರೊಟೇಟ್ ಆದಾಗ ಏನಾಯ್ತು, ಇಲ್ಲಿ ಇರುವಂತಹ ಕೂಲೆಂಟ್ ಇಲ್ಲಿವರೆಗೂ ಸರ್ಕ್ಯುಲೇಷನ್ ಆಯ್ತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಇಷ್ಟೇ. ನೆಕ್ಸ್ಟ್, ಹೀಟರ್ ಕೋರ್. ಹೀಟರ್ ಕೋರ್ದ ಕೆಲಸ ಏನು? ಹೀಟರ್ ಕೋರ್ ನಿಂಗೆ ಅವಶ್ಯಕತೆ ಬಿದ್ದಾಗ ಹೀಟ್ ಗಾಳಿನ ಕಳಿಸುತ್ತೆ ಅಷ್ಟೇ ಅದ್ರ ಕೆಲಸ. ಕೂಲೆಂಟ್ ನೋಡಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಇಂಜಿನ್ ಟೆಂಪರೇಚರ್ ಇರುತ್ತಲ್ಲ ಕೂಲೆಂಟ್, ಆ ಕೂಲೆಂಟ್ ಇದರಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಹೀಟರ್ ಕೋರ್ ಮುಖಾಂತರ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಕೂಲೆಂಟ್. ಯಾವಾಗ ನಿಂಗೆ ಅವಶ್ಯಕತೆ ಬಿದ್ದಾಗ ಆ ಹೀಟರ್ ಕೋರಿಂದ ನಿಮ್ಮವರೆಗೂ ಹೀಟ್ ಗಾಳಿ ಬರುತ್ತೆ. ನೀವೆಲ್ಲ ಏನ್ ಮಾಡ್ತೀರಾ, ಈಗ ಹಿಮಾಲಯ ಪರ್ವತ ಕಥೆ ಹೋಗ್ತಾ ಇರ್ತೀರಾ ಅನ್ಕೊಳ್ಳಿ. ನೀವು ನಿಮ್ಗೆ ಏನಾಗ ಚಳಿ ಆಗ್ತಾ ಇರುತ್ತೆ ಗಾಳಿ ಒಳಗಡೆ ಕುತ್ಕೊಂಡಾಗ. ಚಳಿಯಾದಾಗ ನೀವೇನ್ ಮಾಡ್ತೀರಾ, ಹೀಟ್ ಗಾಳಿ ಹಾಕೊಂತೀರಾ. ನೀವು ಹೀಟರ್ ಆನ್ ಮಾಡ್ತೀರಾ. ಗಾಳಿ ಹೀಟ್ ಆನ್ ಮಾಡಿದಾಗ ಏನಾಗುತ್ತೆ, ಹೀಟ್ ಗಾಳಿ ಎಲ್ಲಿಂದ ಬರುತ್ತೆ? ಈ ಹೀಟರ್ ಕೋರಿಂದಾನೇ ನಿಮ್ಗೆ ಬರೋದು ಹೀಟ್ ಗಾಳಿ. ಅದು ಹೇಗೆ ಬರುತ್ತೆ ಅನ್ನೋದು ನಿಮ್ಗೆ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇವಾಗ ತಿಳಿಸ್ಕೊಡ್ತೀನಿ, ಸ್ವಲ್ಪ ಆದ್ಮೇಲೆ ತಿಳಿಸ್ಕೊಡ್ತೀನಿ. ಓಕೆನಾ? ಇದೇನಿದು ಈಗ ಸಿಂಪಲ್ ಹೀಟರ್ ಕೋರ್ ಅಂದ್ರೆ ಏನಂತ ಅಂತೀರಾ ನೀವು? ಹೀಟರ್ ಕೋರ್ ಅಂದ್ರೆ ಏನು? ಒಂದು ಹೀಟ್ ಕೂಲೆಂಟ್ ಅದ್ರಲ್ಲಿ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಹೀಟರ್ ಕೋರ್ ಮುಖಾಂತರ. ನಿಮಗೆ ಅವಶ್ಯಕತೆ ಬಿದ್ದಾಗ ಹೀಟರ್ ಕೋರ್ ಮುಖಾಂತರ ಹೀಟ್ ನಿಮ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್, ಕೂಲಿಂಗ್ ಫ್ಯಾನ್. ಈ ಕೂಲಿಂಗ್ ಫ್ಯಾನ್ ಕೆಲಸ ಏನು? ಟೆಂಪರೇಚರ್ ಯಾವಾಗ ಜಾಸ್ತಿ ಆಗುತ್ತೆ ಅವಾಗ ಫ್ಯಾನ್ ರನ್ ಆಗಿ ಕೂಲ್ ಮಾಡಬೇಕು ಕೂಲೆಂಟ್ ನ. ಟೆಂಪರೇಚರ್ ಕಮ್ಮಿ ಆದಾಗ ಫ್ಯಾನ್ ಆಟೋಮೆಟಿಕ್ ಆಫ್ ಆಗಬೇಕು. ಇಂಜಿನ್ ಟೆಂಪರೇಚರ್ ಜಾಸ್ತಿ ಆದಾಗ ಫ್ಯಾನ್ ರನ್ ಆಗಬೇಕು, ಇಂಜಿನ್ ಟೆಂಪರೇಚರ್ ಕಮ್ಮಿ ಆದಾಗ ಫ್ಯಾನ್ ಆಫ್ ಆಗಬೇಕು. ಇಷ್ಟೇ ಇದೆ ಕೆಲಸ ಫ್ರೆಂಡ್ಸ್. ಅದನ್ನ ಮಾಡೋದು ಯಾರು? ECM. ECD ಸೆನ್ಸರ್ ಏನ್ ಮಾಡುತ್ತೆ? ನಾನು ಹೇಳ್ದೆ ನಿಮ್ಗೆ. ECD ಸೆನ್ಸರ್ ಏನ್ ಕೆಲಸ ಮಾಡುತ್ತೆ? ಇಂಜಿನ್ ಕೂಲೆಂಟ್ ಟೆಂಪರೇಚರ್ ನ ಸೆನ್ಸ್ ಮಾಡಿ, ಎಷ್ಟು ಟೆಂಪರೇಚರ್ ಇದೆ ಸೆನ್ಸ್ ಮಾಡಿ ಇಂಜಿನ್ ಒಳಗಿರೋ ಕೂಲೆಂಟ್ ECM ಗೆ ಸಿಗ್ನಲ್ ಕೊಡುತ್ತೆ. ECM ಏನ್ ಮಾಡುತ್ತೆ? ಕೂಲಿಂಗ್ ಫ್ಯಾನ್ ಆನ್ ಮಾಡುತ್ತೆ.
ಇವಾಗ ಟೆಂಪರೇಚರ್ ಜಾಸ್ತಿ ಆಗಿದೆ, ಇವಾಗ ಆನ್ ಮಾಡು. ಇವಾಗ ಟೆಂಪರೇಚರ್ ಕಮ್ಮಿ ಆಗಿದೆ, ಇವಾಗ ಆಫ್ ಮಾಡು ಅಂತ ಆಕ್ಟಿವೇಟ್ ಮಾಡುತ್ತೆ. ಈಗ ಗೊತ್ತಾಯ್ತಾ ಫ್ರೆಂಡ್ಸ್? ಇಷ್ಟೇ ಸಿಂಪಲ್. ನೆಕ್ಸ್ಟ್ ಇವಾಗ ನೋಡೋಣ ಡಿಗ್ಯಾಸಿಂಗ್ ಟ್ಯಾಂಕ್ ಅಂದ್ರೆ. ಇವಾಗ ನಾವು ಹೇಳಿದ್ನಲ್ಲ ಫ್ರೆಂಡ್ಸ್, ಇದೆಲ್ಲ ನಿಮ್ಗೆ ಪೆಟ್ರೋಲ್ ಗಾಡಿಲೂ ಬರುತ್ತೆ, ಡೀಸೆಲ್ ಗಾಡಿಲೂ ಬರುತ್ತೆ, ಓಕೆನಾ? ಬಟ್ ಇದೊಂದು ಬಿಟ್ಟಿ. ಇವಾಗ ನೋಡಿ ರಿಸರ್ವ್ ಟ್ಯಾಂಕ್ ಬಂದು ನಿಮ್ಗೆ ಏನಿರುತ್ತೆ ಡೀಸೆಲ್ ಗಾಡಿನಲ್ಲಿ, ಡಿಗ್ಯಾಸಿಂಗ್ ಟ್ಯಾಂಕ್ ಇರುತ್ತೆ. ರಿಸರ್ವ್ ಟ್ಯಾಂಕ್ ಇರಲ್ಲ, ಡಿಗ್ಯಾಸಿಂಗ್ ಟ್ಯಾಂಕ್ ಅಂತ ಇರುತ್ತೆ, ಓಕೆನಾ? ಡೀಸೆಲ್ ಗಾಡಿನಲ್ಲಿ ವಾಚ್ ಮಾಡಿರ್ಬೋದು ನೀವು. ಏನಂದ್ರೆ ನೀವು ಕೂಲೆಂಟ್ ಹಾಕ್ತಾರೆ, ನೀವು ರೇಡಿಯೇಟರ್ ವಾಟರ್ ಹಾಕಲ್ಲ, ಕೂಲೆಂಟ್ ಹಾಕಲ್ಲ. ಡಿಗ್ಯಾಸಿಂಗ್ ಟ್ಯಾಂಕ್ಗೆ ವಾಟರ್ ಕೂಲೆಂಟ್ ಹಾಕ್ತೀರಾ ನೀವು, ಓಕೆನಾ? ನೀವು ಪೆಟ್ರೋಲ್ ಗಾಡಿ ಹಾಕ್ಬೇಕಾದ್ರೆ ಏನ್ ಮಾಡ್ತೀರಾ ನೀವು, ರಿಸರ್ವ್ ಟ್ಯಾಂಕ್ಗೂ ಕೂಲೆಂಟ್ ಹಾಕ್ತೀರಾ, ರೇಡಿಯೇಟರ್ಗೂ ಕೂಲೆಂಟ್ ಹಾಕ್ತೀರಾ. ಅದೇ ನೀವು ಡೀಸೆಲ್ ಗಾಡಿಗೆ ಏನಾಗುತ್ತೆ, ನಿಮ್ಗೆ ರೇಡಿಯೇಟರ್ ನೀವು ಕೂಲೆಂಟ್ ಹಾಕಲ್ಲ, ಬರೀ ಡಿಗ್ಯಾಸಿಂಗ್ ಟ್ಯಾಂಕ್ ಮಾತ್ರ ನೀವು ಕೂಲೆಂಟ್ ಹಾಕ್ತೀರಾ, ಓಕೆನಾ? ಇದರಿಂದ ಡೈರೆಕ್ಟ್ ಸರ್ಕ್ಯುಲೇಷನ್ ಇರುತ್ತೆ, ಓಕೆನಾ? ಇದ್ರೊಳಗಡೆ ಟೆಂಪರೇಚರ್ ಜಾಸ್ತಿ ಆಯ್ತು, ಬಾಯ್ಲಿಂಗ್ ಟೆಂಪರೇಚರ್ ಜಾಸ್ತಿ ಆಯ್ತು ಅಂದಾಗ ಏನಾಗುತ್ತೆ, ಈ ವಾಲ್ ಓಪನ್ ಆಗುತ್ತೆ. ವಾಲ್ ಓಪನ್ ಆದಾಗ ಏನಿದೆ ಅದ್ರ ಆ ಹೋಲ್ ಮುಖಾಂತರ ಅಲ್ಲೊಂದು ಹೋಲ್ ಇರುತ್ತೆ, ಆ ಹೋಲ್ ಮುಖಾಂತರ ಇದರೊಳಗೆ ಒಂಥರ ಪ್ರೆಷರ್ ಗ್ಯಾಸ್ ಈಚೆ ಹೋಗುತ್ತೆ. ಪ್ರೆಷರೈಸ್ಡ್ ಗ್ಯಾಸ್ ಈಚೆ ಹೋಗುತ್ತೆ. ಈಚೆ ಹೋದಾಗ ಏನಾದ್ರೆ ಆಟೋಮೆಟಿಕ್ ಟೆಂಪರೇಚರ್ ಡೌನ್ ಆಯ್ತು. ಇಲ್ಲಿ ಯಾವುದೇ ರೀತಿ ನಿಮ್ಗೆ ಈಚೆಗೆ ಹೋಗೋದು ಒಳಗೆ ಹೋಗೋದು ಅವೆಲ್ಲ ಏನಾಗಲ್ಲ. ಕೂಲೆಂಟು ಇದ್ರಲ್ಲ ಈ ರೇಟರ್ ಕ್ಯಾಪ್ ಏನಾಗ್ತಿತ್ತು, ನನಗೆ ಹೈ ಪ್ರೆಷರ್ ವಾಲ್ ಓಪನ್ ಆದಾಗ ರೇಟರ್ ಇರೋ ಕೂಲೆಂಟ್ ರಿಸರ್ವ್ ಟ್ಯಾಂಕ್ ಹೋಗ್ತಾ ಇತ್ತು. ವ್ಯಾಕ್ಯೂಮ್ ವಾಲ್ ಓಪನ್ ಆದಾಗ ಈ ರಿಸರ್ವ್ ಟ್ಯಾಂಕ್ ಆಗಿರೋ ಕೂಲೆಂಟ್ ರೇಟರ್ ಬರ್ತಾ ಇತ್ತು, ಕರೆಕ್ಟ್ ತಾನೆ? ಇದರಲ್ಲಿ ನಿಮ್ಗೆ ರೇಟರ್ ಕ್ಯಾಪೇ ಇರಲ್ಲ, ಜಾಗನೇ ಇರಲ್ಲ. ಏನಾಗುತ್ತೆ, ಈ ಹೈ ಪ್ರೆಷರ್ ವಾಲ್ ಓಪನ್ ಆದಾಗ ಇದ್ರಲ್ಲಿರುವಂತಹ ಟೆಂಪರೇಚರ್ ಗ್ಯಾಸ್ ಈಚೆ ನೋಡಿ ಇದೆಲ್ಲ ಇದು ಇದ್ರ ಮುಖಾಂತರ ಈಚೆಗೆ ಹೋಗುತ್ತೆ. ನೋಡಿ ಇದ್ರ ಮುಖಾಂತರ ಈಚೆಗೆ ಹೋಗುತ್ತೆ, ಇದ್ರ ಮುಖಾಂತರ ಈಚೆ ಹೋಗುತ್ತೆ. ಗ್ಯಾಸ್ ಪ್ರೆಷರ್ ಇರೋಂಥ ಗ್ಯಾಸ್ ಈಚೆ ಹೋಗುತ್ತೆ. ಗ್ಯಾಸ್ ಈಚೆ ಹೋದಾಗ ಟೆಂಪರೇಚರ್ ಆಟೋಮೆಟಿಕ್ ಕಮ್ಮಿ ಆಯ್ತು. ನೀವು ಕುಕ್ಕರ್ಗೆ ನೀವಾಗ ನೀವು ವಿಸಿಲ್ ಬಿಟ್ರೆ ಏನಾಗುತ್ತೆ, ಆ ಎಲ್ಲ ಗ್ಯಾಸ್ ಈಚೆಗೆ ಹೋಗುತ್ತೆ. ಆಯ್ತರನೇ ಹೈ ಪ್ರೆಷರ್ ವಾಲ್ ಓಪನ್ ಆದಾಗ ಏನಾಯ್ತು, ಈಚೆ ಹೋಯ್ತು, ಗ್ಯಾಸ್ ಈಚೆ ಹೋಯ್ತು. ಗ್ಯಾಸ್ ಈಚೆ ಹೋದ್ಮೇಲೆ ವಿಸಿಲ್ ಆಟೋಮೆಟಿಕ್ ಕ್ಲೋಸ್ ಆಗುತ್ತಾನೆ, ಅದೇ ತರನೇ ಇದು ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ, ಓಕೆನಾ? ಇಷ್ಟು ತಿಳ್ಕೊಬೇಕು ಫ್ರೆಂಡ್ಸ್. ರೇಡಿಯೇಟರ್ ಹೆಂಗ್ ಕೆಲಸ ಮಾಡುತ್ತೆ, ಹೀಟ್ ನ ಎಕ್ಸ್ಚೇಂಜ್ ಮಾಡುತ್ತೆ. ಏನ್ ಮಾಡುತ್ತೆ, ಹೀಟ್ ನ ಎಕ್ಸ್ಚೇಂಜ್ ಮಾಡುತ್ತೆ, ಅಷ್ಟೇ ಇದೆ ಕೆಲಸ, ಓಕೆನಾ? ಈ ಎಕ್ಸ್ಚೇಂಜ್ ಅಂದ್ರೆ ಏನು, ಹೆಂಗ್ ಮಾಡುತ್ತೆ, ಹೀಟ್ ಎಕ್ಸ್ಚೇಂಜ್ ಹೆಂಗ್ ಮಾಡುತ್ತೆ ಅಂತಂದ್ರೆ, ಇಲ್ಲಿ ಬರ್ಬೇಕಾದ್ರೆ ಏನಾಗುತ್ತೆ, ಹೀಟ್ ಗಾಡಿ ಹೀಟ್ ಬರ್ತಾ ಇದೆ, ಹೀಟ್ ಕೂಲೆಂಟ್ ನನಗೆ ಬರ್ತಾ ಇದೆ. ಏನಿದೆ ಕೂಲೆಂಟ್ ಹಾಕ್ತೀನಿ ನಾನು, ಕೂಲೆಂಟ್ ಹಾಕಿದ ಕೂಲೆಂಟ್ ಹಿಂಗಿಂದ ಇಂಜಿನ್ ಒಳಗೆ ಹೋಯ್ತು, ಕರೆಕ್ಟಾ? ಇಂಜಿನ್ ಹೋಗಿದ್ ಕೂಲೆಂಟ್ ಏನಾಯ್ತು, ಮೇಲ್ವರೆಗೂ ಹೋಗಿ ಥರ್ಮೋಸ್ಟಾಟ್ ಬಂದು ಸ್ಟಾಪ್ ಆಯ್ತು. ಥರ್ಮೋಸ್ಟಾಟ್ ಓಪನ್ ಆದಾಗ ಏನಾಯ್ತು, ಇಲ್ಲಿಂದ ಬಂದು ಕೂಲೆಂಟ್ ಮತ್ತೆ ಇರೋಡೆ ಬಂತು, ಹೀಟ್ ಕೂಲೆಂಟ್ ಇರೋಡೆ ಬಂತು. ഇവിടെ ಬಂದಿದ್ದ ಕೂಲೆಂಟ್ ಕೆಳಗಡೆ ಹೋಗ್ಬೇಕಾದ್ರೆ ಏನಾಗುತ್ತೆ, ತಣ್ಣಗಾಗಿ ಹೋಗುತ್ತೆ. ಯಾಕೆ, ಕೂಲಿಂಗ್ ಫ್ಯಾನ್ ಆನ್ ಆಗುತ್ತೆ. ಕೂಲಿಂಗ್ ಫ್ಯಾನ್ ಆನ್ ಆದಾಗ ಏನಾಯ್ತು, ಹೀಟ್ ಎಕ್ಸ್ಚೇಂಜ್ ಆಯ್ತು. ಹೀಟ್ ಆಗಿರೋ ಕೂಲೆಂಟ್ ನಾರ್ಮಲ್ ವರ್ಕಿಂಗ್ ಟೆಂಪರೇಚರ್ಗೆ ಕಮ್ಮಿ ಆಯ್ತು, ಕನ್ವರ್ಟ್ ಆಯ್ತು, ಹೀಟ್ ಎಕ್ಸ್ಚೇಂಜ್ ಆಯ್ತು, ಓಕೆನಾ? ಅದ್ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಷ್ಟು ತಿಳ್ಕೊಳ್ಳಿ, ರೇಡಿಯೇಟರ್ ಕೆಲಸ ಏನು, ಹೀಟ್ ಎಕ್ಸ್ಚೇಂಜ್ ಮಾಡೋದು. ಹೇಗೆ ಎಕ್ಸ್ಚೇಂಜ್ ಆಯ್ತು ಇನ್ನೊಂದು ತಿಳಿಸ್ಕೊಡ್ತೀನಿ. ಫ್ಯಾನ್ ತಿರುಗಿದಾಗ ಏನಾಗುತ್ತೆ, ಇಲ್ಲಿರೋಂಥ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನಿದೆ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇದ್ರ ಒಳಗಡೆ ಬರುತ್ತೆ. ಇಲ್ಲಿರೋಂಥ ಹೀಟ್ ಪ್ರೆಷರ್ ಈ ಇಂಜಿನ್ ಹತ್ರ ಪುಷ್ ಮಾಡೋದು, ಹೇಳ್ಕೊಳ್ಳುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಕಮ್ಮಿ ಹೇಗಾಯ್ತು, ಪ್ರೆಷರ್ ಕಮ್ಮಿ ಹೇಗಾಯ್ತು ಅಂದ್ರೆ ಫ್ಯಾನ್ ತಿರುಗಿದ ತಕ್ಷಣ ಸಕ್ ಮಾಡುತ್ತೆ. ಫ್ಯಾನ್ ಏನ್ ಮಾಡುತ್ತೆ, ಸಕ್ ಮಾಡುತ್ತೆ. ಎಕ್ಸಾಸ್ಟ್ ಫ್ಯಾನ್ ತರ ಸಕ್ ಮಾಡಿದಾಗ ಏನಾಯ್ತು, ಅಟ್ಮಾಸ್ಫಿಯರ್ ಪ್ರೆಷರ್ ತಕ್ಕ ಇದೊಡೆ ಸುಯಿ ಅಂತ ಎಲ್ಕೋತು, ರೇಟ್ ರೋಡೆ ಎಲ್ಕೊಂಡಾಗ ಇದೊಡೆ ರೈಟ್ ಏನಾಯ್ತು, ವಾಪಸ್ ವಾಪಸ್ ಹೋಯ್ತು ಈ ಕಡೆಗೆ. ಇದು ಕೋಲ್ಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್, ಇದು ಅಟ್ಮಾಸ್ಫಿಯರಿಕ್ ಪ್ರೆಷರ್, ಓಕೆನಾ? ಇದು ಹೀಟ್, ಇದು ಒಡೆಯರಂತ ಹೀಟ್ ಈಚೆ ಬಿಸಾಕ್ತು, ಅಟ್ಮಾಸ್ಫಿಯರ್ ಪ್ರೆಷರ್ ನ ಹೇಳ್ಕೊತು ಈ ಫ್ಯಾನ್ ರನ್ ಆದಾಗ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್? ಫ್ಯಾನ್ ರನ್ ಆದಾಗ ಏನಾಯ್ತು, ಅಟ್ಮಾಸ್ಫಿಯರ್ ಪ್ರೆಷರ್ ನ ಹೇಳ್ಕೊತು, ಇದರೊಡೆ ಅಂತ ಹೀಟ್ ನ ಡಿಸ್ಚಾರ್ಜ್ ಮಾಡ್ತು, ಹೀಟ್ ನ ಎಕ್ಸ್ಚೇಂಜ್ ಮಾಡ್ತು. ಗೊತ್ತಾಯ್ತಲ್ಲ ಫ್ರೆಂಡ್ಸ್? ಎಲ್ಲ ಅಟ್ಮಾಸ್ಫಿಯರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೀನಿ ಎಲ್ಲಾದ್ರ ಬಗ್ಗೆನು. ಇವಾಗ ಸರ್ಕ್ಯುಲೇಷನ್ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್, ಓಕೆನಾ? ಇವಾಗ ನೋಡೋಣ. ಇವಾಗ ನಾನು ಕೂಲೆಂಟ್ ನಾನು ಎಲ್ಲಿಗೆ ಹಾಕ್ತೀನಿ, ಕೂಲೆಂಟ್ ನಾನು ಇಲ್ಲಿ ಟಾಪ್ ಅಪ್ ಮಾಡ್ತೀನಿ, ಕೂಲೆಂಟ್ ನಾನು ಇಲ್ಲಿಂದ ಹಾಕ್ತೀನಿ, ಕರೆಕ್ಟಾ? ಕೂಲೆಂಟ್ ನಾನು ಇಲ್ಲಿ ಹಾಕ್ದಾಗ ಏನಾದ್ರು ಕೂಲೆಂಟ್ ಹಿಂಗ್ ಹೋಗುತ್ತೆ, ಇಲ್ಲಿ ಬಂದು ರೇಟ್ ರೋಡೆ ಬಂದು ಔಟ್ಲೆಟ್ ಡೋಸ್ ಮುಖಾಂತರ ಇಂಜಿನ್ ನೋಡಿ ಸರ್ಕ್ಯುಲೇಷನ್ ಆಗುತ್ತೆ. ಇಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಎಲ್ಲಿ ಸ್ಟಾಪ್ ಆಗುತ್ತೆ, ಇಲ್ಲಿಗೆ ಬಂದು ಎಲ್ಲಾ ಕೂಲೆಂಟ್ಗಳು ಸ್ಟಾಪ್ ಆಗುತ್ತೆ, ಮೇಲಕ್ಕೆ ಹೋಗಲ್ಲ, ಓಕೆನಾ? ಸ್ಟಾಪ್ ಆಗುತ್ತೆ. ಸ್ಟಾಪ್ ಆದಾಗ ಏನಾಯ್ತು, ಒಂದು 2 ಲೀಟರ್ ಕೂಲೆಂಟ್. ಆಗ ಈ ಇಂಜಿನ್ ಕೆಪಾಸಿಟಿ ಒಂದು 3 ಲೀಟರ್ ಅನ್ಕೊಳ್ಳಿ, ನಿನಗೆ ಫಿಲ್ ಆಗೋದು ಬರೀ 2 ಲೀಟರ್. ಯಾಕೆ, ಮೇಲಕ್ಕೆ ಹೋಗಿರಲ್ಲ, ಎಲ್ಲ ಕಡೆ ಫಿಲ್ ಆಗಿರಲ್ಲ ಕೂಲೆಂಟ್, ಬರೀ ಇಷ್ಟಕ್ಕೆ ಫಿಲ್ ಆಗಿರುತ್ತೆ. ಅರ್ಥ ಆಯ್ತಾ? ಯಾವಾಗ ನೀವು ಗಾಡಿ ಸ್ಟಾರ್ಟ್ ಮಾಡ್ತೀರಾ ನೋಡಿ, ಇಲ್ಲಿ ಇದು ಬೆಲ್ಟ್ ಮುಖಾಂತರ ಇಲ್ಲಿ ಇಂಜಿನ್ ಪುಲ್ಲಿ ಕನೆಕ್ಟ್ ಆಗಿರುತ್ತೆ. ಇಂಜಿನ್ ಪುಲ್ಲಿಗೆ ಯಾವಾಗ ಇದು ರೊಟೇಟ್ ಆಗುತ್ತೆ, ವಾಟರ್ ಪಂಪ್ ನೋಡಿ, ಇದೆ ವಾಟರ್ ಪಂಪ್ ಯಾವಾಗ ರೊಟೇಟ್ ಆಗುತ್ತೆ, ಅವಾಗ ಏನಾಗುತ್ತೆ, ಇಲ್ಲಿರುವಂತಹ ಕೂಲೆಂಟ್ ಮೇಲೂ ಸರ್ಕ್ಯುಲೇಷನ್ ಆಗುತ್ತೆ. ನೋಡಿ, ಸರ್ಕ್ಯುಲೇಷನ್ ಆಗುತ್ತೆ. ಇಲ್ಲಿ ಸ್ಟಾಪ್ ಆಗಿರುವಂತಹ ಕೂಲೆಂಟ್ ಮೇಲೂ ಸರ್ಕ್ಯುಲೇಷನ್ ಆಗುತ್ತೆ. ಅದಕ್ಕೆ ನಿಮ್ಗೆ ಹೇಳೋದು, ಇಂಜಿನ್ ನೀವು ಕೂಲೆಂಟ್ ಹಾಕಿದ್ಮೇಲೆ ಗಾಡಿ ಸ್ಟಾರ್ಟ್ ಮಾಡಿ ಫ್ಯಾನ್ ರನ್ ಆದ್ಮೇಲೆ ಮತ್ತೆ ಟಾಪ್ ಅಪ್ ಮಾಡಿ ಅಂತ ಹೇಳೋದು. ಯಾಕೆ, ಯಾವಾಗ ಕಮ್ಮಿ ಆಗುತ್ತೆ, ಇವಾಗ ಫಿಲ್ ಆಗದೆ ಇರೋ ಕಡೆ ಎಲ್ಲ ಅದು ಹೋಗಿರುತ್ತೆ ಕೂಲೆಂಟ್, ಮತ್ತೆ ಇಲ್ಲಿ ಏನಾಗುತ್ತೆ
ಕಮ್ಮಿ ಆಗಿರುತ್ತೆ, ಕೂಲೆಂಟ್ ಲೆವೆಲ್ ಕಮ್ಮಿ ಆಗಿರುತ್ತೆ, ಮತ್ತೆ ಟಾಪ್ ಅಪ್ ಮಾಡ್ಬೇಕಾಗುತ್ತೆ. ಒಂದ್ಸತಿ ಹಾಕಿದಿನಲ್ಲ ಬಿಡು ಸಾಕು ಅಂತಂದ್ರೆ ಇಂಜಿನ್ ಪ್ರಾಬ್ಲಮ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಓಕೆನಾ, ಇಷ್ಟ ತಿಳ್ಕೊಬೇಕು ನೀವು. ಮೊದಲು ನೀವು ಇಲ್ಲಿ ಕೂಲೆಂಟ್ ಹಾಕಿದ್ರಿ, ಕೂಲೆಂಟ್ ಹಾಕಿದಾಗ ರೇಡಿಯೇಟರ್ ಕ್ಯಾಪ್ ತೆಗೆದ್ಬಿಟ್ಟು ಕೂಲೆಂಟ್ ಹಾಕಿದ್ರಿ, ಕೂಲೆಂಟ್ ಹಾಕಿದಾಗ ರೇಡಿಯೇಟರ್ ಒಳಗೆ ಬಂತು ಕೂಲೆಂಟು, ರೇಡಿಯೇಟರ್ ಒಳಗೆ ಬಂದು ಔಟ್ಲೆಟ್ ಓಸ್ ಮುಖಾಂತರ ರೇಡಿಯೇಟರ್ ಔಟ್ಲೆಟ್ ಓಸ್ ಮುಖಾಂತರ ನಿಮ್ಗೆ ಏನಾಯ್ತು ಇದಕ್ ಬಂತು, ಯಾವ್ದಕ್ಕೆ ಇಂಜಿನ್ ಬ್ಲಾಕ್ ಹತ್ರ ಬಂತು. ಇಂಜಿನ್ ಬ್ಲಾಕ್ ವಾಟರ್ ಬಂದ್ರೆ ಸ್ಟಾಪ್ ಆಗಿದೆ ಇಲ್ಲಿ ನೋಡಿ, ಇದು ಮುಖಾಂತರ ಬಂದು ಇಲ್ಲಿ ಬಂದು ಸ್ಟಾಪ್ ಆಗಿದೆ ಇಲ್ಲಿ. ಯಾವಾಗ ವಾಟರ್ ಪಂಪ್ ತಿರುಗ್ತು, ಗಾಡಿ ಯಾವಾಗ ನೀವು ಸ್ಟಾರ್ಟ್ ಮಾಡಿದೆ ಇಂಜಿನ್ ಪುಲ್ಲಿಗೂ ವಾಟರ್ ಪಂಪ್ ಪುಲ್ಲಿಗೂ ಬೇರೆ ಮುಖಾಂತರ ಕನೆಕ್ಷನ್ ಆಗಿದೆ. ನೀವು ಯಾವಾಗ ಗಾಡಿ ಸ್ಟಾರ್ಟ್ ಮಾಡ್ತೀರ ಅವಾಗ ವಾಟರ್ ಪಂಪ್ ತಿರುಗುತ್ತೆ. ವಾಟರ್ ಪಂಪ್ ತಿರುಗಿದಾಗ ಏನಾಗುತ್ತೆ, ಇಲ್ಲಿರುವಂತಹ ಕೂಲೆಂಟ್ ಸಿಲಿಂಡರ್ ಬ್ಲಾಕ್ ಆಗಿರುವಂತಹ ಕೂಲೆಂಟ್ ಸಿಲಿಂಡರ್ ಇದ್ದವರೆಗೂ ಸರ್ಕ್ಯುಲೇಷನ್ ಆಗುತ್ತೆ. ಎಲ್ಲೇ ಸರ್ಕ್ಯುಲೇಷನ್ ಆಗುತ್ತೆ, ಬ್ಲಾಕ್ ಆಗಿರುವಂತಹ ಕೂಲೆಂಟ್ ಸಿಲಿಂಡರ್ ಇದ್ದವರೆಗೂ ಸರ್ಕ್ಯುಲೇಷನ್ ಆಗುತ್ತೆ. ಆದ್ಮೇಲೆ ಏನಾಗುತ್ತೆ, ಇದು ನೋಡಿ ಬೈಪಾಸ್ ವಾಲ್ವ್, ಇದು ಬೈಪಾಸ್, ಈ ಬೈಪಾಸ್ ವಾಲ್ವ್ ಮುಖಾಂತರ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಯಾವಾಗ ಎಲ್ಲಿವರೆಗೂ ಟೆಂಪರೇಚರ್ 98 ಡಿಗ್ರಿ ಆಗೋವರೆಗೂ, ಇಷ್ಟು ಟೆಂಪರೇಚರ್ 98 ಡಿಗ್ರಿ ಆಗೋವರೆಗೂ ಇಂಜಿನ್ ಒಳಗಡೆ ಇರೋ ಕೂಲೆಂಟ್ ಇಲ್ಲಿ ಸರ್ಕ್ಯುಲೇಷನ್ ಆಗ್ತಾನೇ ಇರುತ್ತೆ. ಓಕೆನಾ, ನೋಡಿ ಇದು ನೋಡಿ ಔಟ್ಲೆಟ್ ಓಸಿದ ಬಂದಿರುವಂತ ಬಿಸಿ ಏನಾಗಿದೆ ಸರ್ಕ್ಯುಲೇಷನ್ ಆಗ್ಬೇಕಾದ್ರೆ ಬಿಸಿ ಇದು ಅದನ್ನು ಹೀಟರ್ವರೆಗೂ ಹೋಗ್ತಾ ಇದೆ ಕೂಲೆಂಟ್. ನೋಡಿ ಹೀಟ್ವರೆಗೂ ಸರ್ಕ್ಯುಲೇಷನ್ ಆಗ್ತದೆ, ಹೀಟ್ ಕೂಲೆಂಟ್ ಇಂಜಿನ್ಗೂ ಸರ್ಕ್ಯುಲೇಷನ್ ಆಗ್ತಾ ಇದೆ, ರೇಡಿಯೇಟರ್ ಬರ್ತಾ ಇಲ್ಲ. ತಿಳ್ಕೊಬೇಕು ಫ್ರೆಂಡ್ಸ್, ನಾವು ಹಾಕಿದ ಕೂಲೆಂಟ್ ನಮ್ಗೆ ಒಂದ್ಸತಿ ನಾನು ಗಾಡಿ ಸ್ಟಾರ್ಟ್ ಮಾಡಿದೆ ಅಂದ್ರೆ ನಾನು ಆ ಒಂದು ಕೂಲೆಂಟ್ ತಿರುಗ್ತಾ ಇರುತ್ತೆ. ಎಲ್ಲಿಗೆ ಔಟ್ಲೆಟ್ ಹೋಸ್ ಮುಖಾಂತರ ಹೀಟ್ರ್ ಕೂರ್ಗೂ ಹೋಗುತ್ತೆ, ಹೀಟ್ರ್ ಕೂರಿಂದ ಮತ್ತೆ ಬೈಪಾಸ್ ಹೋಸ್ ಬರುತ್ತೆ, ಮತ್ತೆ ಇಂಜಿನ್ ಒಳಗಡೆ ಸುತ್ತಾನೆ ಇರುತ್ತೆ ಹಿಂಗೆ. ಓಕೆನಾ, ಸರ್ಕ್ಯುಲೇಷನ್ ಹಿಂಗೆ ಆಗ್ತಾ ಇರುತ್ತೆ. ನೋಡಿ ಇದರಿಂದ ಓಪನ್ ಮಾಡಲ್ಲ, ಇದು ಕ್ಲೋಸ್ ಆಗಿದೆ ಇದು. ಓಕೆನಾ, ಐಪೇಜ್ ವಾಲ್ವ್ ಓಪನ್ ಆಗಿಲ್ಲ. ಓಕೆನಾ, ಯಾವುದು ಥರ್ಮೋಸ್ಟಾಟ್ ವಾಲ್ವ್ ಅಲ್ಲಿ ಸುತ್ತಾನೆ ಇದೆ. ಯಾವಾಗ ಟೆಂಪರೇಚರ್ 98 ಡಿಗ್ರಿ ಆಯ್ತು, ಯಾವಾಗ ಟೆಂಪರೇಚರ್ 98 ಡಿಗ್ರಿ ಸೆಲ್ಸಿಯಸ್ ಆಯ್ತು, ಅವಾಗ ಥರ್ಮೋಸ್ಟಾಟ್ ವಾಲ್ವ್ ಅಲ್ಲಿ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಸಿಂಪಲ್. ಯಾವಾಗ ಟೆಂಪರೇಚರ್ 98 ಡಿಗ್ರಿ ಆಯ್ತು ಅವಾಗ ಥರ್ಮೋಸ್ಟಾಟ್ ವಾಲ್ವ್ ಓಪನ್ ಆಗುತ್ತೆ. ECD ಸೆನ್ಸರ್ ಏನ್ ಕೆಲಸ ಮಾಡ್ತಾ ಇರುತ್ತೆ, ಟೆಂಪರೇಚರ್ ಸೆನ್ಸ್ ಮಾಡ್ತಾ ಇದೆ. 98 ಡಿಗ್ರಿ ಯಾವಾಗ ಆಯ್ತು ಅವಾಗ ECD ಸೆನ್ಸರ್ ಏನ್ ಮಾಡುತ್ತೆ, ECM ಗೆ ಸಿಗ್ನಲ್ ಕೊಡುತ್ತೆ. ECM ಸಿಗ್ನಲ್ ಕೊಟ್ಟಾಗ ECM ಏನ್ ಮಾಡುತ್ತೆ, ಫ್ಯಾನ್ ರನ್ ಮಾಡುತ್ತೆ. ಓಕೆನಾ ಫ್ರೆಂಡ್, ECD ಸೆನ್ಸರ್ ಏನ್ ಮಾಡುತ್ತೆ, ECM ಗೆ ಸಿಗ್ನಲ್ ಕೊಡುತ್ತೆ, ಇವಾಗ ಟೆಂಪರೇಚರ್ 98 ಆಗಿದೆ ನೀನ್ ಫ್ಯಾನ್ ರನ್ ಮಾಡು ಅಂತ. ಅವಾಗ ECM ಏನ್ ಮಾಡುತ್ತೆ, ಈ ಒಂದು ಕೂಲಿಂಗ್ ಫ್ಯಾನ್ ರನ್ ಮಾಡುತ್ತೆ. ರನ್ ಮಾಡಿದಾಗ ಏನಾಗುತ್ತೆ, ಇದ್ರ ಒಳಗಡೆ ಇರೋ ಕೂಲೆಂಟ್ ಈ ಥರ್ಮೋಸ್ಟಾಟ್ ವಾಲ್ವ್ ಓಪನ್ ಆಯ್ತು. ಇವಾಗ 98 ಬಂದಾಗ ಓಪನ್ ಆಯ್ತು ಥರ್ಮೋಸ್ಟಾಟ್ ವಾಲ್ವ್. ಓಪನ್ ಆದಾಗ ಏನಾಯ್ತು, ಇಲ್ಲಿರೋಂಥ ಕೂಲೆಂಟ್ ರೇಡಿಯೇಟರ್ ಒಳಗೆ ಬಂತು, ಇಂಡಿಯೇಟರ್ ಹೋಸ್ ಮುಖಾಂತರ ರೇಡಿಯೇಟರ್ ಒಳಗೆ ಬಂತು. ಮೊದಲೇನಾಗ್ತಿತ್ತು, ಬೈಪಾಸ್ ವಾಲ್ವ್ ಮುಖಾಂತರ ಹಿಂಗೆ ತಿರುಗ್ತಾನೆ ಇತ್ತು, ಕರೆಕ್ಟಾ ಇದು. ಇವಾಗ ಏನಾಯ್ತು, ಬೈಪಾಸ್ ವಾಲ್ವ್ ಮುಖಾಂತರ ಅಲ್ಲ, ರೇಡಿಯೇಟರ್ ಥರ್ಮೋಸ್ಟಾಟ್ ವಾಲ್ವ್ ಓಪನ್ ಆಯ್ತು. ಯಾವ್ದು ಥರ್ಮೋಸ್ಟಾಟ್ ವಾಲ್ವ್ ಹೈ ಪ್ರೆಷರ್ ವಾಲ್ವ್ ಓಪನ್ ಆಗಿ ಏನಾಯ್ತು, ರೇಡಿಯೇಟರ್ ಒಳಗೆ ಸರ್ಕ್ಯುಲೇಷನ್ ಆಯ್ತು ಕೂಲೆಂಟ್. ರೇಡಿಯೇಟರ್ ಒಳಗೆ ಸರ್ಕ್ಯುಲೇಷನ್ ಆಗಿ ಏನಾಯ್ತು, ರೇಡಿಯೇಟರ್ ಇಂದ ಕೂಲೆಂಟ್ ಮೇಲೆ ಕೆಳಗಡೆ ಬರ್ಬೇಕಾಯ್ತು. ಫ್ಯಾನ್ ರನ್ ಆಗ್ತಿದೆ, ಆಟೋಮೆಟಿಕ್ ಫ್ಯಾನ್ ರನ್ ಆಗ್ತಾ ಇದೆ ಆಲ್ರೆಡಿ. ಫ್ಯಾನ್ ರನ್ ಆದಾಗ ಏನಾಯ್ತು, ಹೀಟ್ ಕೂಲೆಂಟ್ ಹೀಟ್ ಎಕ್ಸ್ಚೇಂಜ್ ಆಯ್ತು, ಅಂದ್ರೆ ಹೀಟ್ ಇರೋ ಕೂಲೆಂಟ್ ನಾರ್ಮಲ್ ಟೆಂಪರೇಚರ್ ಆಯ್ತು. ಹೇಗಾಯ್ತು, ಅಟ್ಮಾಸ್ಫಿಯರ್ ಪ್ರೆಷರ್ ನ ಎಳ್ಕೊತ್ತು, ಹೀಟ್ ನ ಡಿಸ್ಚಾರ್ಜ್ ಮಾಡ್ತು. ಫ್ಯಾನ್ ರನ್ ಆದಾಗ ಏನಾಗುತ್ತೆ, ಇಲ್ಲಿರೋದನ್ನ ಎಳ್ಕೊತು. ಇವ್ ನೋಡಿ ಫ್ಯಾನ್ ಆನ್ ಮಾಡ್ತೀವಿ ನಾವು, ಮನೆ ಮೇಲೆ ಫ್ಯಾನ್ ಆನ್ ಮಾಡ್ತೀವಿ, ಮನೆ ಫ್ಯಾನ್ ಆನ್ ಮಾಡ್ತೀವಿ, ಏನಾಗುತ್ತೆ, ಈಚೆ ಇರುವಂತಹ ಗಾಳಿನ ಎಳ್ಕೊಂಡು ನಮ್ಗೆ ಕೊಡುತ್ತೆ, ನಮ್ಮಿಂದ ಇಟ್ಕೊಂಡು ಈಚೆ ಬಿಸಾಕುತ್ತೆ. ಕರೆಕ್ಟೇ ಇಲ್ಲ, ಅದೇ ಕೆಲಸ ಇದು ಮಾಡೋದು. ಈಚೆ ಇರೋ ಅಟ್ಮಾಸ್ಫಿಯರ್ ಪ್ರೆಷರ್ ನ ರೇಡಿಯೇಟರ್ ಒಳಗಡೆ ತಗೊಳುತ್ತೆ, ರೇಡಿಯೇಟರ್ ಒಳಗಡೆ ಇರೋಂತ ಹೀಟ್ ನ ಈಚೆ ಬಿಸಾಕುತ್ತೆ. ഇവിടെ ಫಿನ್ಸ್ ಇರುತ್ತೆ, ರೇಡಿಯೇಟರ್ ಒಳಗಡೆ ಫಿನ್ಸ್ ಇರುತ್ತೆ, ಆ ಫಿನ್ಸ್ ಮುಖಾಂತರ ಹೀಟ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಹೀಟ್ ಎಕ್ಸ್ಚೇಂಜ್ ಆಯ್ತು. ಇಲ್ಲಿ ಬರ್ಬೇಕಾದ್ರೆ ಹಾಟ್ ಆಗಿತ್ತು, ಇಲ್ಲಿ ಬಂದಾಗ ಏನಾಯ್ತು, ವರ್ಕಿಂಗ್ ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್ ಆಯ್ತು, ನಾರ್ಮಲ್ ಟೆಂಪರೇಚರ್ ಆಯ್ತು. ಓಕೆನಾ ಫ್ರೆಂಡ್ಸ್, ಏನಾಯ್ತು, ನಾರ್ಮಲ್ ಟೆಂಪರೇಚರ್ ಆಯ್ತು. ನಾರ್ಮಲ್ ಟೆಂಪರೇಚರ್ ಕೂಲೆಂಟ್ ಏನಾಯ್ತು, ಮತ್ತೆ ಇಲ್ಲಿಂದ ಬಂತು, ಇವಾಗ ಈ ಸರ್ಕ್ಯುಲೇಷನ್ ಆಗ್ತಾ ಇದೆ. ಓಕೆನಾ, ಯಾವಾಗ ಟೆಂಪರೇಚರ್ 94 ಬಂತು, 94 ಡಿಗ್ರಿ ಸೆಲ್ಸಿಯಸ್ ಬಂತು, ಅವಾಗ ಫ್ಯಾನ್ ಆಫ್ ಆಗುತ್ತೆ, ಥರ್ಮೋಸ್ಟಾಟ್ ವಾಲ್ವ್ ಕ್ಲೋಸ್ ಆಗುತ್ತೆ. ಏನು ಫ್ರೆಂಡ್ಸ್, ಏನಾಯ್ತು ಅರ್ಥ ಆಯ್ತಾ ನಿಮ್ಗೆ? 98 ಆದಾಗ ಥರ್ಮೋಸ್ಟಾಟ್ ವಾಲ್ವ್ ಹೈ ಪ್ರೆಷರ್ ವಾಲ್ವ್ ಓಪನ್ ಆಯ್ತು, ಥರ್ಮೋಸ್ಟಾಟ್ ಅಲ್ಲಿ ಹೈ ಪ್ರೆಷರ್ ವಾಲ್ವ್ ಓಪನ್ ಆಯ್ತು, ECD ಸೆನ್ಸರ್ ಸಿಗ್ನಲ್ ಕೊಟ್ಟು ಫ್ಯಾನ್ ರನ್ ಮಾಡ್ತು. 98 ಆದಾಗ ಏನಾಯ್ತು, ಹಿಂಗೆ ಸರ್ಕ್ಯುಲೇಷನ್ ಆಗ್ತಾ ಇದೆ, ಒಳಗಡೆ ಕೂಲೆಂಟ್ ಎಲ್ಲ ನಿಮಗೆ ನಾರ್ಮಲ್ ಟೆಂಪರೇಚರ್ ತಗೋ ಬರ್ತಾ ಇದೆ. ಓಕೆನಾ, ಈ ಸರ್ಕ್ಯುಲೇಷನ್ ಆಗ್ತಿದಲ್ಲ ಹಿಂಗೆ, ಅದಾಗ ಏನಾಯ್ತು, ನಾರ್ಮಲ್ ಟೆಂಪರೇಚರ್ ಕೂಲೆಂಟ್ ಒಳಗಡೆ ಸರ್ಕ್ಯುಲೇಷನ್ ಆಗ್ತಾ ಇದೆ. ಈಗ ಅವಾಗ ಏನಾಯ್ತು, 94 ಬಂತು, ಟೆಂಪರೇಚರ್ ಕಮ್ಮಿ ಆಯ್ತು. ಕಮ್ಮಿ ಆದಾಗ ಏನಾಗುತ್ತೆ, ಆಟೋಮೆಟಿಕ್ 94 ಬಂದಾಗ ಏನಾಗುತ್ತೆ, ECD ಸೆನ್ಸರ್ ಮತ್ತೆ ಸಿಗ್ನಲ್ ಕೊಡುತ್ತೆ. ECD ಸೆನ್ಸರ್ ಇವಾಗ ಇಂಜಿನ್ ಟೆಂಪರೇಚರ್ 94 ಆಗಿದೆ, ಇವಾಗ ಫ್ಯಾನ್ ಆಫ್ ಮಾಡು ಅಂತ ಹೇಳುತ್ತೆ. ಫ್ಯಾನ್ ಆಫ್ ಮಾಡ್ತು. ಫ್ಯಾನ್ ಆಫ್ ಆದಾಗ ಏನಾಯ್ತು, ಆಟೋಮೆಟಿಕ್ ನಮಗೆ ಥರ್ಮೋಸ್ಟಾಟ್ ವಾಲ್ವ್ ಟೆಂಪರೇಚರ್ ಕಮ್ಮಿ ಆದಾಗ ಆಟೋಮೆಟಿಕ್ ಬೈಪಾಸ್ ವಾಲ್ವ್ ಓಪನ್ ಆಯ್ತು.
ಅಥವಾ ಲೋ ಪ್ರೆಷರ್ ವಾಲ್ವ್ ಓಪನ್ ಆಯ್ತು. ಓಪನ್ ಆದಾಗ ಏನಾಯ್ತು, ಮತ್ತೆ ಏನಾಯ್ತು ಅದೇ ಪ್ರೊಸೀಜರ್, ಮತ್ತೆ ಹೊರೆ ತಿರುಗ್ತಾನೇ ಇದೆ, ಒಳಗಡೆನೆ ರೊಟೇಷನ್ ಆಗ್ತಾನೇ ಇದೆ. ಮತ್ತೆ ಅವಾಗ 98 ಆಯ್ತು, ಅವಾಗ ಮತ್ತೆ ವಾಲ್ವ್ ಓಪನ್ ಆಯ್ತು, ಫ್ಯಾನ್ ರನ್ ಆಯ್ತು, ಮತ್ತೆ ಇಂಜಿನ್ ಅದು ರೇಡಿಯೇಟರ್ ಬಂತು, ರೇಡಿಯೇಟರ್ ಮತ್ತೆ ಇಂಜಿನ್ ಹೊಡೆ ಬಂತು. ಮತ್ತೆ 94 ಆಗೋರ್ಗು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. 94 ಮತ್ತೆ ಆಯ್ತಾ, ಮತ್ತೆ ಕ್ಲೋಸ್ ಆಗುತ್ತೆ, ವಾಲ್ವ್ ಕ್ಲೋಸ್ ಮಾಡ್ಬಿಡುತ್ತೆ, ರೇಡಿಯೇಟರ್ ಕಳ್ಸಲ್ಲ, ಇಲ್ಲೇನೆ ತಿರ್ತಾ ಇರುತ್ತೆ, ಮತ್ತೆ ಟೆಂಪರೇಚರ್ ಜಾಸ್ತಿ ಆಗೋವರೆಗೂ ಮೇಂಟೈನ್ ಮಾಡುತ್ತೆ. ಓಕೆನಾ. ನೆಕ್ಸ್ಟ್ ಈಗ ಗೊತ್ತಾಯ್ತಲ್ಲ, ಸರ್ಕ್ಯುಲೇಷನ್ ಗೊತ್ತಾಯ್ತಲ್ಲ, ಹಿಂಗ್ ಸರ್ಕ್ಯುಲೇಷನ್ ಆಗುತ್ತೆ ಅನ್ಬಿಟ್ಟು ಹೀಟ್ವರೆಗೂ ಸಮೇತ ಹೋಗುತ್ತೆ. ನೀವ್ ಯಾವಾಗ ಗಾಡಿ ಒಳಗೆ ಹೀಟ್ ಆನ್ ಮಾಡ್ತೀರಾ ಅವಾಗ ಏನಾಗುತ್ತೆ, ಇದೇನ್ ಮಾಡುತ್ತೆ, ಇದು ಅಷ್ಟೇನೆ, ನಿಮ್ವರ್ಗುನು ಇಲ್ಲಿರೋಂಥ ಹೀಟ್ ಏನ್ ಮಾಡುತ್ತೆ, ಇದು ನಿಮ್ಗೆ ನೂಕುತ್ತೆ, ಒಳಗಡೆ ಪುಷ್ ಮಾಡುತ್ತೆ. ಎಲ್ಲಿ ಒಳಗಡೆ, ಕ್ಯಾಬಿನ್ ಒಳಗಡೆ, ಕ್ಯಾಬಿನ್ ಒಳಗಡೆ ಪುಷ್ ಮಾಡುತ್ತೆ ಏರ್ನ. ಓಕೆನಾ. ಸಿಂಪಲ್. ಹೀಟರ್ ಕೋರ್ ಏನ್ ಮಾಡುತ್ತೆ, ಹೀಟ್ ಗಾಳಿ ಹಾಕಿದಾಗ ಬ್ಲೋವರ್ನ ಹೆಲ್ಪ್ ತಗೊಂಡು ನೀವು ಬ್ಲೋವರ್ ಆನ್ ಮಾಡೇ ಮಾಡ್ತೀರಾ. ಬ್ಲೋವರ್ ಆನ್ ಮಾಡಿದಾಗ ಏನಾಯ್ತು, ಇದ್ರೊಳಗಡೆ ಇರುವಂತಹ ಹೀಟ್, ಎರಡೇ ಅಲ್ಲಿ ಹೀಟ್ ಕೂಲೆಂಟ್ ಇರೋದು ಇದ್ರೊಳಗಡೆ ಸರ್ಕ್ಯುಲೇಷನ್ ಆಗ್ತಾ ಇರೋದು. ಆ ಹೀಟ್ ಕೂಲೆಂಟ್ ನಿಮ್ಗೆ ಆ ಒಂದು ಗ್ಯಾಸ್ ಏನಿದೆ, ಆ ಒಂದು ಏರ್ ಏನಿದೆ, ಬಿಸಿ ಗಾಳಿ ಅಂದ್ರೆ ಆ ಬಿಸಿ ಗಾಳಿ ನಿಮ್ಮವರೆಗೂ ಬಂತು. ಅವಾಗ ನಿಮ್ಗೆ ಏನಾಗುತ್ತೆ, ತಣ್ಣಗಾಗ್ತಾ ಇರೋದು ನಿಮ್ಗೆ ಬೆಚ್ಚಗಾಗುತ್ತೆ. ಓಕೆನಾ ಫ್ರೆಂಡ್ಸ್, ಸಿಂಪಲ್ ಅರ್ಥ ಆಯ್ತಲ್ಲ ನಿಮ್ಗೆ. ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಕೂಲೆಂಟ್ ಬಗ್ಗೆ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ ನಿಮ್ಗೆ. ಕೂಲೆಂಟ್ ಏನ್ ತಿಂತ ಮಾಡಿರ್ತಾರೆ, ಕೂಲೆಂಟ್ ಇಸ್ ಎ ಮಿಕ್ಸ್ಚರ್ ಆಫ್ ಅಡಿಟಿವ್ಸ್ ಅಂಡ್ ಕಲರ್. Coolant is a mixture of additives and color. Additives is a mixture of glycol and antifreeze. ಓಕೆನಾ ಫ್ರೆಂಡ್ಸ್. ಕೂಲೆಂಟ್ ಎಂದಿಂದ ಮಾಡಿರ್ತಾರೆ, ಅಂತಂದ್ರೆ ಕೂಲೆಂಟ್ ಕಲರ್ ಹಾಕಿರ್ತಾರೆ. ಕೂಲೆಂಟ್ ಯಾವ್ದೇ ರೀತಿ ಕಲರೇ ಇಲ್ಲ. ಕಲರ್ ಏನಕ್ಕೆ ಹಾಕ್ತಾರೆ ಅಂತ ತಿಳ್ಕೋಬೇಕು ನೀವು. ಕೂಲೆಂಟ್ ಅಲ್ಲಿ ಯೆಲ್ಲೋ ಕಲರ್ ಏನಕ್ಕೆ ಇರುತ್ತೆ, ಗ್ರೀನ್ ಕಲರ್ ಏನಕ್ಕೆ ಇರುತ್ತೆ ಗೊತ್ತಾ ನಿಮ್ಗೆ? ಏನಕ್ಕೆ ಇರುತ್ತೆ ಅಂತಂದ್ರೆ, ಕೂಲೆಂಟ್ ಲೀಕೇಜ್ ಆಯ್ತು ಅಂತ ಅಂದ್ರೆ ಐಡೆಂಟಿಫಿಕೇಶನ್ ಮಾಡೋದಕ್ಕೆ ಕಲರ್ ಹಾಕಿರ್ತಾರೆ ಅಷ್ಟೇ, ಬೇರೆ ಏನಿಲ್ಲ. ಓಕೆನಾ. ನಿಮ್ಗೆ ಮಾಮೂಲಿ ವಾಟರ್ ತರ ಇತ್ತಂದ್ರೆ ನಿಮ್ಗೆ ಏನಾದ್ರು ಐಡೆಂಟಿಫಿಕೇಶನ್ ಮಾಡಕ್ ಕಷ್ಟ ಆಗುತ್ತೆ, ಲೀಕೇಜ್ ಇತ್ತಂದ್ರೆ. ಆ ಒಂದು ಕಾರಣಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ ಕಾರಣಕ್ಕೆ ನಮ್ಗೆ ಕೂಲೆಂಟ್ ಕಲರ್ ಹಾಕಿರ್ತಾರೆ. ಕೂಲೆಂಟ್ ಇಸ್ ಎ ಮಿಕ್ಸ್ಚರ್ ಆಫ್, ಕೂಲೆಂಟ್ ಎಂತಿಂದ ಆಗಿದೆ ಅಂತಂದ್ರೆ ಅಡಿಟಿವ್ಸ್, ಕಲರ್ ಇಂದ ಆಗಿದೆ. ಅಡಿಟಿವ್ಸ್ ಎಂದಿಂದ ಆಗಿದೆ ಅಂತಂದ್ರೆ ಆಂಟಿಫ್ರೀಸ್ ಮತ್ತೆ ಗ್ಲೈಕಾಲ್ ಆಂಟಿಫ್ರೀಸ್ ಸೇರಿಸಿ ನಮ್ಗೆ ಏನಾಗಿದೆ, ಕೂಲೆಂಟ್ ಆಗಿದೆ, ಅಡಿಟಿವ್ಸ್ ಆಗಿದೆ. ಅಡಿಟಿವ್ಸ್ ಕಲರ್ ಸೇರಿ ನಮಗೆ ಕೂಲೆಂಟ್ ಆಗಿದೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್. ಇಷ್ಟೇ ಸಿಂಪಲ್. ನಿಮ್ಗೆ ಏನೇ ಡೌಟ್ ಇದ್ರೆ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಫ್ರೆಂಡ್ಸ್ ನಿಮ್ ಕೂಲಿಂಗ್ ಸಿಸ್ಟಮ್ ಬಗ್ಗೆ. ನಿಮ್ಗೆ ಏನೇ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಬೆಂಬಲಿಸಿ. ದಯವಿಟ್ಟು ಆಲ್ಮೋಸ್ಟ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಧನ್ಯವಾದಗಳು. ಥ್ಯಾಂಕ್ ಯು.